ತುಂಬಾ ಚಿಕ್ಕ ವಯಸ್ಸಿಗೆನೆ ಎಲ್ಲ ಹೊರೆ ಬಿದ್ಬಿಡ್ತು ತಲೆ ಮೇಲೆ. ಅಮ್ಮಂದು ಆಪರೇಷನ್ ಮತ್ತೆ ನನ್ನ ತಮ್ಮಗೂ ಕೂಡ ಆಪರೇಷನ್ ಆಯ್ತು. ಒಂದು ಟೈಮ್ಗೆ ಅಪ್ಪ ಸಿಕ್ಕಾಪಟ್ಟೆ ಜಗಳ, ವಸ್ತುಗಳನ್ನ ಹೊರಗಡೆ ಎಸೆಯೋದು, ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅಂತ. 2-3 ದಿನ ಊಟ ಇಲ್ಲದೆ ಪಾರ್ಕಲ್ಲಿ ಅಪ್ಪ ಫುಲ್ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು ಮನೇನ. ಮತ್ತೆ ಅಪ್ಪ ಬರೋವರೆಗೂ ನಾವು ಹೊರಗಡೆನೆ ಇರ್ತಾ ಇದ್ವಿ, ಬಿಟ್ಕೊಳ್ತಾ ಇರ್ಲಿಲ್ಲ. ಅಮ್ಮಂಗಂತೂ 1-2 ಸಲ ಹೊಡೆದಾಗ ಅಮ್ಮ ಬಿದ್ದೋಗ್ಬಿಟ್ಟಿದ್ರು. ಅವ್ರಿಗೆ ಇವಾಗ್ಲೂ ಕೂಡ ಈ ಒಂದು ವೇಯ್ನು ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಅದು ಹೊಡ್ಕೊಳಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವ್ ಯಾರು ಅನ್ನೋದನ್ನೇ ಮರ್ತ್ ಬಿಡ್ತಾರ. ಬಾಡಿ ಕಟ್ಟಕ್ಕೂ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಇಂಡಸ್ಟ್ರಿಗೆ ಬರೋವರೆಗೂ ನನಗೆ ಪ್ರಾಪರ್ ಆಗಿ ಒಂದು ಬಟ್ಟೆನೂ ಇರಲಿಲ್ಲ ಹಾಕೊಳ್ಳಿಕ್ಕೆ. ಒಂದು 6 to 7 months ನಾವು ಗಂಜಿ ಕುಟ್ಕೊಂಡೇ ಬರ್ತಿದ್ದು. ಈ ಥರ ಎಲ್ಲ ಆಗ್ತಾ 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 ನಾನು ಡಿಪ್ರೆಷನ್ಗೆ ಹೋಗೋ ಸ್ಟಾರ್ಟ್ ಆಗ್ಬಿಟ್ಟೆ. ನಾನು ಅಮ್ಮಂಗೆ ಹೇಳೋಬಿಟ್ಟಿದ್ದೆ, ನೀನು ಎಷ್ಟು ದಿನ ಬದುಕ್ತೀನೋ ನನಗೆ ಗೊತ್ತಿಲ್ಲ, ನೀವು ಊರಿಗೆ ಹೋಗ್ಬಿಡಿ ಅಮ್ಮ ಅಂತ ಡೈರೆಕ್ಟಾಗೇ ಹೇಳ್ಬಿಟ್ಟಿದ್ದೆ. ಈ ಆಡಿಷನ್ಸ್ 2ಕ್ಕೆ ಹೋಗಿದೆಯಲ್ಲ, ಈ 2ರಲ್ಲಿ ಯಾವುದಾದ್ರೂ ಆದರೆ ಆಯಿತು, ಇಲ್ಲ ಅಂದರೆ 3 ಜನ ಹೋಗಿ ರೈಲ್ವೆ ಸ್ಟೇಷನ್ ರೈಲ್ಗೆ ಹೂ ಮರಕ್ಕೂ ಹೋಗಿದ್ದುಂಟು ನಾನು ರೈಲ್ವೆ ಸ್ಟೇಷನ್ಗೆ. ಬಟ್ ಅಲ್ಲಿ ಹೋದಾಗ ಗಂಡ್ಮಕ್ಳು ಕೆಲವರು ಅಮ್ಮಂಗೆ ನೋಡಿದ್ರೆ ಇವಾಗ ರೀಸೆಂಟಾಗಿನೂ ಆಪರೇಷನ್ ಆಗಿದೆ, ನನ್ನ ತಮ್ಮಂಗೂ ಆಪರೇಷನ್ ಆಗಿದೆ, ಅವ್ರಿಗೇನಾದ್ರು ಮೆಡಿಸಿನ್ ಬೇಕಾದ್ರೆ ಎಲ್ಲಿಂದ ತಂದ್ಕೊಡ್ಲಿ ನಾನು? ಅಪ್ಪ ಕಂಪ್ಲೀಟ್ ಕೈ ಸೋಸ್ಬಿಟ್ಬಿಟ್ರು. ಕ್ಯಾಸ್ಟಿಂಗ್ ಕಾಲ್ ಕರೆದಿದ್ರು, ಹೋದೆ. ಗೊತ್ತಿರುವಂಥ ವ್ಯಕ್ತಿನೇ, ಅವ್ರನ್ನ ಈಗಲೂ ನಾನು ಬೈಕೊಳ್ತೇನೆ. ಅಮ್ಮನ್ನ ಹೊರಗಡೆ ಕಳ್ಸಿದ್ರು. ನೋಡಮ್ಮ, ಇವಾಗಿನ ಜನ್ರೇಷನಲ್ಲಿ ಯಾರು ಬಟ್ಟೆ ಬಿಚ್ಚಿ ಆಕ್ಟ್ ಮಾಡ್ತಾರೋ, ಮಾನ ಮರ್ಯಾದೆ ಇಲ್ಲದೆ ಯಾರು ಇರ್ತಾರೋ ಅವ್ರು ಮಾತ್ರ ಬೆಳೆಯಕ್ಕೆ ಸಾಧ್ಯ. ನೀನೇನು ಇವಾಗ ಈ ಥರ ಇದೆಯಲ್ಲ, ನಾನು ನಿನಗೆ ಒಂದು ಡ್ರೆಸ್ ತಂದ್ಕೊಡ್ತೀನಿ, ಅದನ್ನು ಹಾಕೋಬೇಕು. ಅವ್ರು ತಂದ್ಕೊಟ್ಟಿದ್ದ ಬಟ್ಟೆ ನೋಡಿದ್ರೆ, ಅದಾದಮೇಲೆ ಒಂದು ಆಡಿಷನ್ಸ್ ಬಂತು. ಆ್ಯಂಡ್ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು, ನೀವು ಬನ್ನಿ, ಒಂದು ಆಡಿಷನ್ ಇದೆ, ಸ್ಕ್ರೀನ್ ಟೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಕರೆಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇವ್ರು ನೋಡಿದ್ರೆ ಇವಾಗ ಕಾಲೇ ಇಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಗಿದ್ರು, ಯಾರು ಬರ್ತಾ ಇರಲಿಲ್ಲ. ಆ ಆಡಿಷನ್ ಕೊಟ್ಟ 1-2 ದಿನಕ್ಕೇನೆ ನ್ಯೂಸ್ ಚಾನಲಲ್ಲಿ ಆ ವ್ಯಕ್ತಿ ಫೋಟೋ ಬರುತ್ತೆ. ಹಾಗಾಗಿ ನಾನು ನಮ್ಮಮ್ಮ ಇಬ್ರು ಏನಾದರೂ ಹೋಗಿದ್ದಿದ್ರೆ ಇವತ್ತು ಇರ್ತಾ ಇರಲಿಲ್ಲ. ರಾಜೇಶ್ ಸಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಈ ಹೆಣ್ಮಗಳು, ಇವರು ಆಲ್ಮೋಸ್ಟ್ ಒಂದು 10 ಸೀರಿಯಲ್ಗಳು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ. ಇತ್ತೀಚೆಗೆ ಇವ್ರು ಮಾಡ್ತಿರ್ತಕ್ಕಂಥ ಒಂದು ಧಾರಾವಾಹಿ ಬಹಳನೇ ಜನಪ್ರಿಯ. ಏನು ಬಡವರ ಪರ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಪವರ್ಫುಲ್ ರೋಲಲ್ಲಿ ಕಾಣಿಸ್ಕೊಡೋಂಥ ಭಾರ್ಗವಿ LLB. ನನಗೆ ಆ್ಯಕ್ಚುಲಿ ಇಲ್ಲಿ ಬರೋ ತನಕ ಕೂಡ ನಾನು ಅವ್ರ ಹೆಸರು ಭಾರ್ಗವಿ ಅಂತಲೇ ಅಂದ್ಕೊಂಡಿದ್ದೆ. ಸೊ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಬ್ಯೂಟಿಫುಲ್ ರಾಧಾ ಭಗವತಿ. ನಮಸ್ಕಾರ. ನಮಸ್ತೆ ಸರ್. ಹೆಸರು ತುಂಬ ಚೆನ್ನಾಗಿದೆ ನಿಮ್ಮದು. ಹೇಳಿ, ಯಾರು ಹೆಸರು ಇಟ್ಟಿದ್ದು? ಹೆಸರು ಹಿಂದಿನ ಸ್ಟೋರಿ? ಇಲ್ಲ ಅಂದರೆ ಇದು ಸ್ವಲ್ಪ ಕ್ಯೂಟ್ ಸ್ಟೋರಿ ಅಂತ ಹೇಳ್ಬೋದು. ನನ್ನ ಹುಟ್ಟ ಹೆಸರು ಬಂದು ಕನಕ ಅಂತ. ಕನಕ. ಆಮೇಲೆ ನಮ್ಮ ಮನೆ ದೇವ್ರ ಹೆಸರು ಚಂದ್ರಮ್ಮ ಅಂತ ದೇವಿ ಹೆಸರು. ಅದನ್ನ ಇಡಬೇಕು ಅಂತ ಇತ್ತು. ಅದಾದಮೇಲೆ ಯಾವುದೋ ಕಾರಣವಾಗಿ ರಾಧಾ ಅಂತ ಇಟ್ಟರು. ತುಂಬ ಅಳ್ತಿದ್ನಂತೆ ರಾಧಾ ಅಂತ ಇಟ್ಟಾಗ. ಸೊ ಚಂದ್ರಿಕಾ ಅಂತ ಮತ್ತೆ ಚೇಂಜ್ ಮಾಡಿದ್ರು. ನಾನು ಇಂಡಸ್ಟ್ರಿಗೆ ನನ್ನ ಹುಟ್ಟ ಹೆಸರೇ ಕೊಟ್ಟೆ, ರಾಧಾ ಅಂತಾನೆ ಕೊಟ್ಟೆ. ಓಕೆ. ಆಮೇಲೆ ಭಗವತಿ ಹೆಂಗಾರಾಯ್ತು? ಭಗವತಿ ಬಂದು ಅದ್ರ ಜೊತೆಗೇನೆ ಇಟ್ಟಿದ್ದು ಅಪ್ಪ ಅಮ್ಮ. ರಾಧಾ ಭಗವತಿ ಅಂತ ಹೇಳಿ ಜೊತೆಗೇನೆ ಇಟ್ಟಿದ್ದು. ವೆರಿ ನೈಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇನ್ವೈಟ್ ಮಾಡಿದ್ದಕ್ಕೆ. ಎಸ್, ಸೀರೆ ತುಂಬ ಚೆನ್ನಾಗಿ ಹುಟ್ಟಿದ್ದೀರಾ. ಹೇಳಿ, ಏನಾದ್ರು ಪರ್ಟಿಕ್ಯುಲರ್ ಆಗಿ ಸೀರೆಗಳಂದ್ರೆ ಇಷ್ಟನಾ? ಬಟ್ಟೆಗಳಲ್ಲಿ ಏನು ಕಲೆಕ್ಷನ್ಸ್ ಹೆಚ್ಚಾಗಿದೆ ನಿಮಗೆ? ಬಟ್ಟೆಗಳ ಕಲೆಕ್ಷನ್ ಅಂತ ಅಲ್ಲ, ಬಟ್ ಕಾಟನ್ ಸೀರೆಗಳ ಕಲೆಕ್ಷನ್ ಜಾಸ್ತಿ ಇದೆ ನನ್ನ ಹತ್ರ. ನನಗೆ ತುಂಬ ಇಷ್ಟ ಸೀರೆ ಉಡೋದು ಅಂದರೆ. ನಾನು ಚಿಕ್ಕ ವಯಸ್ಸಿಂದ ಒಂದು 5th ಸ್ಟ್ಯಾಂಡರ್ಡಿಂದನೂ ನಾನು ಸೀರೆ ಉಡ್ತಾ ಇದ್ದೀನಿ. 5th ಹೌದು, ನನ್ಗೆ ಅವಾಗಿಂದನೂ ತುಂಬ ಇಷ್ಟ ಸೀರೆ ಅಂದರೆ. ಸೊ ಸೀರೆ ಕಲೆಕ್ಷನ್ಗಳು ಸ್ವಲ್ಪ ಜಾಸ್ತಿ, ಜೊತೆಗೆ ಬಳೆ ಕಲೆಕ್ಷನ್ಸ್ ಜಾಸ್ತಿ ಇದೆ. ನನಗೆ ಗಾಜಿನ ಬಳೆ ತುಂಬ ಇಷ್ಟ ಆಗುತ್ತೆ, ಜುಮ್ಕಿಗಳು ಇಷ್ಟ ಆಗುತ್ತೆ. ಸೊ ಈ ಥರ ಅಂದರೆ ಸ್ವಲ್ಪ ಭಾರತೀಯ ನಾರಿ ಅನ್ನೋ ಥರ ಲುಕ್. ಕ್ಯಾರೆಕ್ಟರ್ ಥರನೇ ನೀವು? ಭಾರ್ಗವಿ LLB ಥರ? ಇಲ್ಲ, ಭಾರ್ಗವಿ LLBಯಲ್ಲಿ ಏನಿದೆ ಅದಕ್ಕೆ ಸ್ವಲ್ಪ ಆಪೋಸಿಟೇನೆ. ಅಂದರೆ ಆಪೋಸಿಟ್ ಇನ್ ದ ಸೆನ್ಸ್, ಅಷ್ಟು ಜೋರಾಗಿ ಮಾತಾಡೋದಾಗ್ಲಿ ಅಥವಾ ಅಷ್ಟೊಂದು ಧೈರ್ಯವಾಗಿ ಅದಾಯಿತು ಏನು ಬೇಕಾದ್ರೂ ಫೇಸ್ ಮಾಡೋಣ, ಫೈಟು ಇದೆಲ್ಲ ಇಲ್ಲ. ಬಟ್ ಧೈರ್ಯ ಇದೆ,
ತೀರಾ ಬರ ಅಂದ್ರೆ ಭಾರ್ಗವಿ ಥರಾನೇ ಅಂತ ಅಲ್ಲ. ಅಂದ್ರೆ ಸ್ವಲ್ಪ ಏನಂತಾರೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸ್ವಲ್ಪ ಇದೆ, ಪೂರ್ತಿ ಆಗಿಲ್ಲ. ಈಗ ನೀವು ಆಕ್ಟ್ ಮಾಡ್ತಿರೋ ಭಾರ್ಗವಿ LLB ಸೀರಿಯಲ್ ಅಲ್ಲಿ ಸುಜಾತ ಅವರು ನನ್ನ ಫ್ರೆಂಡ್, ಹೌದು. ನಿಮ್ಮ ಭಾರ್ಗವಿ LLB ಹೀರೋ ಮನೋಜ್ ನನ್ನ ಫ್ರೆಂಡು. ಸೊ ಇನ್ಫ್ಯಾಕ್ಟ್ ನಾನು ನಿಮ್ಮನ್ನು ಪಾಡ್ಕಾಸ್ಟಿಗೆ ಕರೆಸ್ಬೇಕು ಅಂದಾಗ ಕೂಡ ಆಮೇಲೆ ಈ ಸೈಡ್ ಇಲ್ಲ ನಾವು ಮಾತಾಡಲ್ಲ, ಶೂಟಿಂಗ್ ಮುಗಿದ ತಕ್ಷಣ ಅಷ್ಟೇ ಅಂತ ಅಂದ್ಬಿಟ್ಟು ನಿಮ್ಮ ನಂಬರ್ ಕೂಡ ಅವ್ರ ಹತ್ರ ಇರಲಿಲ್ಲ. ಆ, ಹೌದು. ಅಂದರೆ ನೀವು ಸೆಟ್ಟಲ್ಲೆಲ್ಲ ಅಷ್ಟೇ ಆ್ಯಕ್ಟ್ ಮಾಡೋದು ಸ್ಕ್ರೀನ್ ಮೇಲೆ ಏನು ಅಂದರೆ ತುಂಬ ರಿಸರ್ವ್ಡಾ ನೀವು? ಇಲ್ಲ ಸರ್, ಅದೇನಂದ್ರೆ ನನಗೆ ತುಂಬ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ, ನಾನು ತುಂಬ ಮಿಂಗಲ್ ಆಗಿಬಿಟ್ರೆ, ಅಂದರೆ ತೀರಾ ಬರ ಹಚ್ಕೊಂಡ್ಬಿಡ್ತೀನಿ. ಅವ್ರೇನಾದರೂ ನನಗೆ ಅಂದರೆ ದೂರ ಮಾಡಿಬಿಟ್ರೆ ನಾನು ಒಂಟಿ ಆಗಿಬಿಡ್ತೀನಿ. ಅಂದರೆ ಈ ಥರ ಹಿಂದೆನೂ ಆಗಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾನು ಜಾಸ್ತಿ ಯಾರ ಹತ್ರನೂ ಅಷ್ಟೊಂದು ಮಿಂಗಲ್ ಆಗೋಕ್ಕೆ ಹೋಗಲ್ಲ. ಇದೊಂದು ಕಾರಣ ಹೌದು. ಆ್ಯಂಡ್ ಇನ್ನೊಂದು ಕಾರಣ, ನಂಗೆ ಜಾಸ್ತಿ ಮಾತಾಡೋದು ಇಷ್ಟ ಆಗಲ್ಲ. ನಾನು ಒಂಟಿಯಾಗಿರೋದು ಜಾಸ್ತಿ ಇಷ್ಟಪಡ್ತೀನಿ. ನನಗೆ ತುಂಬ ಬೇಗ ಹತ್ರ ಆಗೋದು ಅಂದರೆ ಪ್ರಾಣಿಗಳು. ಆಮ್, ಈ ಹಸುಗಳು, ಈ ನಾಯಿ ಮರಿ, ಬೆಕ್ಕಿನ ಮರಿಗಳು, ಈ ಥರ ನಾನು ಜಾಸ್ತಿ ಅದ್ರ ಮೇಲೆ ಜಾಸ್ತಿ ಒಲವು ನನಗೆ. ಮನುಷ್ಯರ ಮೇಲೆ ಅಷ್ಟೊಂದು ಅಂದರೆ ಅಷ್ಟು ಬೇಗ ಇನ್ನು ಅಂದರೆ ಜೊತೆ ಕೂಡಲ್ಲ ಮನುಷ್ಯರ ಜೊತೆ. ಅಂದರೆ ಯಾಕೆ ಹರ್ಚ್ಕೊಂಡ್ರೆ ಭಯ ಅಂತಂದಲ್ಲ, ಪಾಸ್ಟಲ್ಲಿ ಯಾವ್ದಾದ್ರು ಫ್ರೆಂಡ್ನ ಮಿಸ್ ಮಾಡ್ಕೊಂಡಿದ್ದು ಆ ಥರದ್ದು ಏನಾದರೂ ಇತ್ತಾ? ಹೌದು. ನನ್ನ ಫ್ರೆಂಡ್ ಚೈತನ್ಯ ಅಂತ ಒಬ್ರು ಇದ್ರು. ಅವ್ರು ಇವಾಗಲೂ ನನಗೆ ಸಿಕ್ಕಿಲ್ಲ. ಅಂದರೆ ಅದು ಆಗಿದ್ದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅವರು ಅಂದರೆ ಅವ್ರ ಪಪ್ಪದೇನೋ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಸ್ಕೂಲಿಂದ. ಅದಾದಮೇಲೆ ನಾನು ಯಾರ ಜೊತೆನೂ ನನಗೆ ಬೆರಿಲಿಕ್ಕೆ ಆಗಲಿಲ್ಲ 3 to 4 ಇಯರ್ಸ್. ಅದಾದಮೇಲೆ ನನಗೆ ಭೂಮಿಕಾ ಅಂತ ಫ್ರೆಂಡ್ ಆದರು. ಆ್ಯಂಡ್ ಅವ್ರ ಜೊತೆನೂ ಅಷ್ಟೊಂದಾಗಿ ಇವಾಗೇನು ಮಾತುಕತೆ ಕಡಿಮೆನೇ, ಬಟ್ ಸಿಕ್ಕಾಗ ತುಂಬ ಚೆನ್ನಾಗಿ ಮಾತಾಡ್ತೀವಿ. ಹಾಗಾಗಿ ಅಂದರೆ ಆ ಚೈತನ್ಯ ಅಂತ ಅವ್ರ ಹೆಸರು. ಅವ್ರನ್ನ ಈಗಲೂ ನಾನು ನೆನ್ಪಿಟ್ಕೊಂಡಿದ್ದೀನಿ. ಅವ್ರ ಫೇಸ್ ಈಗಲೂ ನಂಗೆ ನೆನಪಿದೆ. ಬಟ್ ಇಲ್ಲಿವರೆಗೂ ನಾನು ಮೀಟ್ ಮಾಡೋಕ್ಕಾಗಿಲ್ಲ. ಸೊ ನಾನು ಆದರೆ ಅಷ್ಟು ಅಟ್ಯಾಚ್ ಆಗಿಬಿಡ್ತೀನಿ. ಇಲ್ಲ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಆ ಥರ. ಅಲ್ಲ, ಯಾಕೆ ಹಂಗೆ ರಿಸರ್ವ್ಡ್ ಅಂದರೆ ಮನೇಲಿ ಹೇಗೆ ಬೆಳೆಸಿದ್ರು? ಮನೇಲಿ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ದು. ಅಂದರೆ ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡೇ ಬೆಳೆದಿದ್ದ ಹುಡುಗಿ ನಾನು. ಅವರೆಲ್ಲ ತುಂಬ ಪುಷ್ ಮಾಡ್ತಾಯಿದ್ರು, ಹೋಗು, ಮಾತಾಡು, ಎಕ್ಸ್ಪ್ಲೋರ್ ಮಾಡು ಅಂತ ಎಲ್ಲ. ನಮ್ಮಪ್ಪ ಜಾಸ್ತಿ ಅಂದರೆ ಈ ಮಾಡರ್ನ್ ಡ್ರೆಸ್ಗಳನ್ನೆಲ್ಲ ಅಪ್ಪ ಹಾಕು ಅಂತ ಹೇಳ್ತಾ ಇದ್ರು. ಬಟ್ ಅಮ್ಮಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ನಾನು ಅಮ್ಮ ಒಂದೇ ಥರ. ಬೇಡ, ಇಷ್ಟೇ ಇರು, ಇಷ್ಟೇ ಮಾಡು ಅಂತ. ಅವರು ಇದೇ ಸಾಂಗ್ ಹಾಡಬೇಕು, ಇದೇ ಥರ ಬಟ್ಟೆ ಹಾಕಬೇಕು, ಎಲ್ಲ ಹಿಂಗೆ ಇರಬೇಕು ಅಂತ ನಮ್ಮಮ್ಮ ಏನು ಹೇಳ್ತಿದ್ರೋ ನಾನು ಹಾಗೆ ಬೆಳ್ಕೊಂಡು ಬಂದಂಥ ಹುಡುಗಿ. ಆಮೇಲೆ ಅದು ಹಾಗೆ ಮುಂದುವರ್ಕೊಂಡು ಇದು ಉಲ್ಟಾ ಇರುತ್ತಲ್ಲ ಜನರಲ್ ಆಗಿ, ಅಮ್ಮ ಮಾಡರ್ನ್ ಡ್ರೆಸ್ಸಸ್ ಸಾಕು ಅಂತ ಅಮ್ಮಂದ್ರೆ ಹೇಳ್ತಾರೆ, ಅಪ್ಪಂದ್ರೆ ಭಯ ಇರುತ್ತೆ ತುಂಬ ಜನ ಹೆಣ್ಮಕ್ಳಿಗೆ. ನಿಮ್ಮ ಕೇಸಲ್ಲಿ ನಂದು ಸ್ವಲ್ಪ ಉಲ್ಟಾ. ಅಂದರೆ ಏನಂದರೆ, ಅಪ್ಪಂಗೆ ನಾನು ಫ್ರಾಕ್ಸು ಅದನ್ನೆಲ್ಲ ಹಾಕೋದು ತುಂಬ ಇಷ್ಟ ಆಗ್ತಿತ್ತು. ಬಟ್ ನಾನು ಬರ್ತಾ ಬರ್ತಾ ಹೆಂಗಾಗ್ಬಿಟ್ಟೆ ಅಂದರೆ, ಬರೀ ಚೂಡಿದಾರು. ನಾನು ಫಸ್ಟ್ PU ಸೆಕೆಂಡ್ PU ನಾನೆಲ್ಲ ಹೇಗೆ ಅಂದರೆ, ಫಸ್ಟ್ PUನ ಅಲ್ಲ, ಇನ್ನು 10th ಫಸ್ಟ್ PU ಹಾಗೆಲ್ಲ ಹೇಗೆ ಅಂದರೆ, ತಲೆ ಮೇಲೆ ಒಂದು ದುಪ್ಪಟ್ಟ ಹಾಕ್ಕೊಂಡು ನಾನು ಯಾರಾದರೂ ಹಿಂಗೆ ನೋಡಿದ್ರು ನಾನು ಹಿಂಗೆ ಮುಚ್ಕೊಂಡು ಹೋಗ್ತಿದ್ದೆ. ಅಷ್ಟೊಂದು ಒಂಥರ ಅಂದರೆ ಹೇಗೆ ಅಂದರೆ ತುಂಬ ನಾಚಿಕೆ ಪಟ್ಕೊಳ್ತಾ ಇದ್ದೆ. ನನ್ನ ಇಂಡಸ್ಟ್ರಿ ಬರಬೇಕಾದ್ರಂತೂ ಇವಳು ಹೆಂಗೆ ಬದುಕ್ತಾಳೆ ಅಲ್ಲಿ ಹೋಗಿ, ಕಳಿಸ್ಬೇಡಿ ಅಂತ ತುಂಬ ಜನ ಹೇಳಿದ್ದುಂಟು. ಆ ಥರ ಇದ್ದಿದ್ದು. ಆ್ಯಂಡ್ ನನಗೆ ಅದೇನೋ ಗೊತ್ತಿಲ್ಲ ಸರ್, ಫಸ್ಟಿಂದನೂ ಕೂಡ ನಾನು ಅಷ್ಟೇ ರಿಸರ್ವ್ಡ್ ಆಗಿ ಬಂದಿದ್ದು. ಅದು ನಾನು ಜಾಸ್ತಿ ಅಮ್ಮನ ಜೊತೆ ಮಿಂಗಲ್ ಆಗ್ತಾ ಇದ್ದೆ, ಬಿಟ್ಟರೆ ಹೊರಗಿನ ಜನದ ಜೊತೆ ಅಷ್ಟಾಗಿ ಆಗ್ತಾ ಇರಲಿಲ್ಲ. ಅದು ಒಂದು. ಆ್ಯಂಡ್ ನನ್ನ ಪಾಸ್ಟ್ ಅಂತ ಬಂದರೆ, ನನ್ನ ಫ್ರೆಂಡ್ ಒಬ್ಬಳು ನನ್ನ ಬಿಟ್ಟು ಹೋಗಿದ್ರಿಂದ ನನಗೆ ಯಾರ ಜೊತೆನೂ ಅಟ್ಯಾಚ್ ಆಗೋದು ಸ್ವಲ್ಪ ಇಷ್ಟ ಆಗಲ್ಲ. ಅಂದರೆ ಭಯ, ಅದೊಂದು ಭಯ ಇದೆ. ಆ್ಯಂಡ್ ಸೆಟ್ಟಲ್ಲೆಲ್ಲ ಸ್ವಲ್ಪ ಇದನ್ನೇ ಮೇಂಟೈನ್ ಮಾಡ್ತೀನಿ. ತುಂಬ ಜನ ನನಗೆ ಈಗೋ ಆಟಿಟ್ಯೂಡ್ ಅಂತ ಅಂದ್ಕೊಳ್ತಾರೆ. ಬಟ್ ನನ್ನ ಜೊತೆ ಮಾತಾಡೋವರೆಗೂ ಅವ್ರಿಗೆ ಹಾಗೆ ಅನಿಸುತ್ತೆ ಅಷ್ಟೆ. ಮಾತಾಡಿದ್ಮೇಲೆ ಓಕೆ ಶೀಸ್ ಗುಡ್ ಅಂತ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಜನ ಹೇಳಿದ್ದುಂಟು ಹಾಗೆ. ಯಾವ ಊರದ ನಿಮ್ಮದು ಪ್ರಾಪರ್ ಸ್ವಂತವರು? ಅಮ್ಮನವ್ರು ಬಂದು ತುಮಕೂರು, ಅಪ್ಪನವರು ಬಿಜಾಪುರ. ತುಮಕೂರು ಪಕ್ಕನ ಅಥವಾ ತುಮಕೂರು? ಇದು ಗುಬ್ಬಿ. ಗುಬ್ಬಿ. ಅಪ್ಪ ಅಂತೂ ಬಿಜಾಪುರ. ಅಂದರೆ ಉತ್ತರ ಕರ್ನಾಟಕ ಕರ್ನಾಟಕ. ಮಾತಾಡ್ತೀರಾ? ಅರ್ಥ ಆಗುತ್ತೆ, ಬಟ್ ಕೆಲವೊಂದು ವರ್ಡ್ಗಳು ಅರ್ಥ ಆಗಲ್ಲ. ಮಾತು ಆಡ್ತೀನಿ, ಬಟ್ ಅವರಷ್ಟು ಫ್ಲೂಯೆನ್ಸಿ ಬರಲ್ಲ.
ಯಾವಾಗ ಹೋಗಿದ್ರಿ ರೀಸೆಂಟಾಗಿ ಉತ್ತರ ಕರ್ನಾಟಕಕ್ಕೆ? ರೀಸೆಂಟಾಗಿ ನಂದು ಮೂವಿ ಪ್ರಮೋಷನ್ಸ್ಗೆ ಹೋಗಿದ್ದೆ. ಇದೇ ವರ್ಷ ಹೋಗಿದ್ದೆ. ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮನೆ ಹುಡುಗಿ, ನಮ್ಮೂರ ಹುಡುಗಿ ಅಂತೇಳಿ ತುಂಬಾನೇ ನಾವು ಸಪೋರ್ಟ್ ಸೂಪರ್. ಉತ್ತರ ಮಾಡ್ತಾರೆ. ಕರ್ನಾಟಕದ ಸೂಪರ್. ಹೌದು. ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಊರಿಗೆ ಹೋದಾಗೆಲ್ಲ ನನಗೆ ಈ ಹಾಡು ಹೇಳ್ಸೋದಾಗಿರ್ಬೋದು, ಡ್ಯಾನ್ಸ್ ಮಾಡ್ಸೋದಾಗಿರ್ಬೋದು, ಆ್ಯಕ್ಟ್ ಮಾಡ್ಸೋದಾಗಿರ್ಬೋದು, ನನಗೆ ಜಾಸ್ತಿ ಈ ಸ್ಟೇಜ್ ಫಿಯರ್ ಹೋಗಿದ್ದು ಅಂದರೆ ಬಿಜಾಪುರದಲ್ಲೇ ಜಾಸ್ತಿ. ಆ್ಯಂಡ್ ಬೆಂಗಳೂರಲ್ಲಿ. ಊರು ತುಮಕೂರಲ್ಲಿ ಅಷ್ಟಾಗಿ ಹೋಗಿದ್ದು ಕಡಿಮೆ. ತುಂಬ ಪ್ರೀತಿ ಕೊಡ್ತಾರೆ. ಅದು ಉತ್ತರ ಕರ್ನಾಟಕ ಜನ ಅಂದ್ರೇ ಹಾಗೆ ಅಲ್ಲ. ಸೊ ಅಪ್ಪ ಏನ್ ಕೆಲಸ ಮಾಡ್ತಿದ್ರು? ಅಪ್ಪ ಇವಾಗಲೂ ವರ್ಕ್ ಮಾಡ್ತಿದ್ದಾರೆ. ಫೋರೆಸ್ಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಮುಂಚೆಯಿಂದನೂ ಅಲ್ಲಿ? ಮುಂಚೆಯಿಂದನೂ ಈ ಜಾಲಹಳ್ಳಿ ಕ್ರಾಸ್ ಹತ್ರ. ಅಮ್ಮ? ಅಮ್ಮ ಗವರ್ನಮೆಂಟ್ ಜಾಬಲ್ಲಿದ್ದರು, ವುಮೆನ್ಸ್ ಹೆಲ್ಪ್ಲೈನಲ್ಲಿ. ಅವ್ರಿಗೆ ಒಂದು ಆಪ್ರೇಷನ್ ಆಯಿತು. ಅದಾದಮೇಲೆ ಅವರು ಡಿಸ್ಕಂಟಿನ್ಯೂ ಯಾವ ಮಾಡಿದ್ರು. ವಯಸ್ಸಲ್ಲಿ? ಈಗ ನಾನು ಸೆಕೆಂಡ್ ಪಿ ಯುನಲ್ಲಿದ್ದಾಗ. ಹೇಗಿತ್ತು ಮನೆ ಪರಿಸ್ಥಿತಿ ಎಲ್ಲ ಚಿಕ್ಕ ವಯಸ್ಸಲ್ಲಿ? ಹೇಗೆ ಬೆಳೆದ್ರಿ? ಸ್ವಲ್ಪ ಕಷ್ಟದಲ್ಲೇ ಬೆಳೆದಿತ್ತು. ಅಂದರೆ ತುಂಬ ಸುಖದಲ್ಲಿ ಬೆಳೆದೆ ಅಂತ ಏನಿಲ್ಲ. ತುಂಬ ಚಿಕ್ಕ ವಯಸ್ಸಿಗೇನೆ ಎಲ್ಲ ಹೊರೆ ಬಿದ್ದುಬಿಡ್ತು ತಲೆ ಮೇಲೆ. ತುಂಬ ಕಷ್ಟಪಟ್ಟೆ. ಇಂಡಸ್ಟ್ರಿಗೆ ಅಂದರೆ ನಾನು ಆ್ಯಕ್ಟಿಂಗಿಗೆ ಬರಬೇಕು ಅಂತ ನಾನು ಬರಲಿಲ್ಲ. ನಾನು ಸಿಂಗರ್ ಆಗಿ ಬರಬೇಕು ಅಂತ ಆಸೆ ಇದ್ದಿದ್ದು. ಸಿಂಗಿಂಗಿಗಂತ ಬಂದೆ, ಬಟ್ ಅಷ್ಟಾಗಿ ಸಿಂಗಿಂಗ್ ನನ್ನನ್ನು ಮೇಲೆ ತಗೊಂಡು ಹೋಗಲಿಲ್ಲ. ಆ್ಯಕ್ಟಿಂಗ್ ಓಕೆ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಬಟ್ ಒಂದೇ ಆಡಿಷನ್ಗೆ ಸೆಲೆಕ್ಷನ್ ಎಷ್ಟು ಜನ ಆಗೋಯ್ತು. ಮಕ್ಕಳು ನಿಮ್ಮ ಮನೇಲಿ? 2 ಇಬ್ರು ಮಕ್ಕಳು. ನೀವು? ನಾನು ಮತ್ತು ನನ್ನ ತಮ್ಮ. ನಿಮ್ಮ ತಮ್ಮ? ಅವನು ಲಾ ಮಾಡ್ತಿದ್ದಾನೆ. ನಾನು ರಿಯಲ್ ಲೈಫ್ ಲಾಯರ್, ಅವ್ನು ರಿಯಲ್ ಲೈಫ್ ಲಾಯರ್. ಅಲ್ಲ, ಈಗ ಮನೇಲಿ ಅಪ್ಪ ಅಮ್ಮ ಇಬ್ರು ಗವರ್ಮೆಂಟ್ ಕೆಲಸ, ತಂದೆ ವರ್ಕ್ ಮಾಡ್ತಿದ್ರು, ಅಮ್ಮ ಹೌದು. ಮತ್ತೆ ಮನೇಲಿ ಆದ್ರೂ ಏನ್ ಕಷ್ಟ ಆಯ್ತಾ ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ? ಸರ್ ಆ ಟೈಮಲ್ಲಿ ಏನಾಗೋಯ್ತು ಅಂದರೆ ಅಮ್ಮಂದು ಆಪ್ರೇಷನ್ನು ಮತ್ತು ನನ್ನ ತಮ್ಮಂಗೂ ಕೂಡ ಆಪ್ರೇಷನ್ ಆಯಿತು. ಸೊ ಇದೆಲ್ಲ ಒಂಥರ ಬರ್ಡನ್ ಆಗೋಯ್ತು. ಅಂದ್ರೆ ಅದು ಆ, ಮೇಜರ್ ಆಪರೇಷನ್ ತರ? ಮೇಜರ್ ಆಪ್ರೇಷನ್ನೇ. ಅಮ್ಮಂಗೆ ಅಪೆಂಡಿಸೈಟಿಸ್ ಮತ್ತು ಕ್ಯಾಲ್ಪ್ಲಡಸ್ ಸ್ಟೋನ್ಸ್ ಆಗಿತ್ತು. ಮತ್ತು ನನ್ನ ತಮ್ಮಂಗೆ ಒಂದು ಆಪ್ರೇಷನ್ ಆಯಿತು. ಸೊ ಹಾಗಾಗಿ ತುಂಬ ಖರ್ಚು ಬಿತ್ತು. ಎಲ್ಲ ಒಂಥರ ಒಟ್ಟಿಗೆ? ಉಸಿರು ಕಟ್ಟಂಗೆ ಆಗ್ಬಿಟ್ಟಿತ್ತು. ಅಪ್ಪನ ಮೇಲೆ ಕಂಪ್ಲೀಟ್ ಎಲ್ಲ ಬಿದ್ದಿದ್ರಿಂದ ಒಂದು ಟೈಮ್ಗೆ ಅಪ್ಪ ಎಲ್ಲೋ ಒಂದು ಕಡೆ ಇದಕ್ಕೆ ಹೋಗಿದ್ರು. ಈ ಅಂದರೆ ಕೆಲ್ಸದ ಮೇಲೆ ಒಂದು ಕಡೆ ಕಳಿಸ್ತಾರಲ್ಲ, ಅಂದರೆ ಬೇರೆ ಜಾಗ ಕಳಿಸ್ತಾರಲ್ಲ, ಆ ಥರ ಕಳಿಸಿದ್ರು. ಆವಾಗ ನಾನು ಬರಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ಇನ್ಯಾವತ್ತೂ ಬರಲ್ಲ, ನಾನು ಇಲ್ಲೇ ಏನಾದರೂ ಆಗಿ ಹೋಗ್ತೀನಿ ಅಂತ ಆ ಥರ ಎಲ್ಲ ಮೆಸೇಜ್ ಮಾಡಿಬಿಟ್ಟಿದ್ರು ಅಂದ್ರೆ ಫೋನಲ್ಲಿ. ಫಿನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗಿ? ಫಿನಾನ್ಷಿಯಲಿ ಆ್ಯಂಡ್ ಇಮೋಷ್ನಲಿ ಅವ್ರಿಗೆ ತುಂಬ ಡ್ರೈನ್ ಆಗಿ ಆ ಥರ ಹಾಕ್ಬಿಟ್ಟಿದ್ರು. ಅಂದ್ರೆ ಅಮ್ಮಂದು ತಮ್ಮಂದು ಅದೆಲ್ಲ ರಿಸ್ಕ್ ಜಾಸ್ತಿ? ಅಮ್ಮಂದು ತಮ್ಮಂದು ಜೊತೆಗೆ ನಾನು ಅವಾಗ ಓದ್ತಾ ಇದ್ದೆ, ನನ್ನ ತಮ್ಮನೂ ಓದ್ತಾ ಇದ್ದ. ಎಲ್ಲ ಒಂಥರ ಬರ್ಡನ್ ಆಗಿ ಅವರು ಆ ಥರ ಕಳಿಸಿದ್ರು. ಆ್ಯಂಡ್ ಅದಾದಮೇಲೆ ದಯವಿಟ್ಟು ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನೇನು ಮಾತಾಡಲಿಲ್ಲ. ಅಮ್ಮ ಮಾತಾಡಿದ್ದು, ಬನ್ನಿ ವಾಪಸ್ ಬನ್ನಿ, ಏನೋ ಒಂದು ಮಾಡೋಣ ಅಂತ ಹೇಳಿ ಅಮ್ಮ ವಾಪಸ್ ಅದೆಲ್ಲ ಎಷ್ಟು ಭಯ ಕರೆಸಿ. ಇರುತ್ತಲ್ಲ ಆ ಟೈಮಲ್ಲಿ? ಹೌದು. ಅವರು ವಾಪಸ್ ಬರ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಅವ್ರು ಅಲ್ಲಿ ಹೋಗ್ಬಿಟ್ಟು ಹಾಗೆಲ್ಲ ಮೆಸೇಜ್ ಮಾಡಿಬಿಟ್ಟಾಗ ಆಬ್ವಿಯಸ್ಲಿ ಅದೊಂದು ತುಂಬಾ ಭಯ ಆಗ್ಬಿಡತ್ತೆ. ಅದು ತಂದೆ ಮನೆಗೆ ಅದು. ಹೌದು. ಆಮೇಲೆ ವರ್ಕಿಂಗ್ ಅಂತ ಇದ್ದಿದ್ದು ನಮ್ಮಪ್ಪ ಒಬ್ಬರೇ ಆವಾಗ. ಬೇರೆ ಯಾವ ಸೋರ್ಸು ಇಲ್ಲ. ಅಮ್ಮನೂ ಕೆಲಸ ಬಿಟ್ಟಿದ್ರು. ಜೊತೆಗೆ ನನ್ನ ತಮ್ಮ ಓದ್ತಾ ಇದ್ದ. ನಾವಿನ್ನೂ ಬಾಡಿಗೆ ಮನೇಲಿದ್ರ ಚಿಕ್ಕವನು. ಸ್ವಂತ ಮನೇಲಿದ್ರ ಆಗ? ಇಲ್ಲ ಸರ್, ಬಾಡಿಗೆ ಮನೇಲಿದ್ದಿದ್ದು. ಹಾ. ಬಾಡಿಗೆ ಕಟ್ಟೋಕ್ಕೂ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ನನಗೆ ಲಿಟ್ರಲಿ ನಾನು ಇಂಡಸ್ಟ್ರಿಗೆ ಬರೋವರೆಗೂ ನನಗೆ ಪ್ರಾಪರಾಗಿ ಒಂದು ಬಟ್ಟೆನೂ ಇರಲಿಲ್ಲ ಹಾಕ್ಕೊಳ್ಳಿಕ್ಕೆ. ಯಾರೋ ಕೊಟ್ಟಿದ್ದ ಬಟ್ಟೆಗಳನ್ನ ಹಾಕ್ಕೊಂಡು, ಅಂದರೆ ಯಾರಾದರೂ ಅಂದರೆ ಯೂಸ್ ಮಾಡಿರೋ ಬಟ್ಟೆಗಳನ್ನ ಯಾವುದಾದ್ರೂ ಕೊಟ್ಟರೆ ಅದನ್ನೇ ಹೊಸದು ಅನ್ನೋ ಥರ ಫೀಲ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದದ್ದು ಆಗ. ಅಂದ್ರೆ ಯಾರು ಸಂಬಂಧಿಕರು ಕೊಟ್ಟಿತ್ತ? ಸಂಬಂಧಿಕರು, ಆಮೇಲೆ ಈ ಅಮ್ಮನ ಫ್ರೆಂಡ್ಸ್ ಮಕ್ಕಳು, ಅವ್ರದ್ದೆಲ್ಲ ಇಸ್ಕೊಂಡು ಹಾಕ್ಕೊಂಡಿದ್ದುಂಟು. ನಾನು ಇಂಡಸ್ಟ್ರಿಗೆ ಬರೋವರೆಗೂ ನನಗೆ ಪ್ರಾಪರಾಗಿ ನನ್ನ ಬಟ್ಟೆ ಅನ್ನೋದು ಯಾವುದೂ ಇರಲಿಲ್ಲ. ನನ್ನ ಬರ್ಡೇಗೆ ಅಮ್ಮ ₹1 ಕೂಡಿಟ್ಟು ಒಂದು ಡ್ರೆಸ್ ಕೊಡಿಸ್ತಾ ಇದ್ರು. ಆ ಥರದ್ದೊಂದು 3-4 ಇತ್ತು ಅಷ್ಟೇ. ಅದು ಸ್ವಲ್ಪ ಗ್ರ್ಯಾಂಡ್ ಆಗಿದ್ದು. ಗ್ರ್ಯಾಂಡ್ ಇನ್ ದ ಸೆನ್ಸ್ ಒಂದೂವರೆ ಸಾವಿರ ಆ ಥರದ್ದು ಚೂಡಿದಾರ್ಗಳು ಆ ಥರದ್ದಿದ್ವು ಅಷ್ಟೇ. ಪ್ರಾಪರಾಗಿ ಯಾವುದು ಬಟ್ಟೆಗಳೇ ಇರಲಿಲ್ಲ. ಆ ಥರ ಒಂದು ಪರಿಸ್ಥಿತಿಲಿದ್ದಿದ್ದು. ಆ್ಯಂಡ್ ತೀರಾ ನನಗೆ ನೋಡೋಕ್ಕಾಗ್ದೇನೆ ಕಡೆಗೆ ಹೂ ಮಾರೋಕ್ಕೂ ಹೋಗಿದ್ದುಂಟು ನಾನು ರೈಲ್ವೆ ಸ್ಟೇಷನ್ಗೆ. ಹೌದಾ? ಹೌದು. ಎಲ್ಲಿ ಮನೆ? ಇಲ್ಲೇ?
ಎಲ್ಲಿ ಮನೆ ಎಲ್ಲಿತ್ತು ಅವಾಗ ನೀವು? ಮನೆ ಸೋಲ್ದೇವ್ನಹಳ್ಳಿ. ಈಗಲೂ ಸೋಲ್ದೇವ್ನಹಳ್ಳಿಲೇ ಎಲ್ಲಿ ಇರೋದು. ನೆಲಮಂಗಲ? ಹಾ, ಹೌದು. ನೀವು ಅಲ್ಲಿರೋದು? ಹೆಸರುಘಟ್ಟ ಹಾ, ರೋಡ್. ನೀವು ಅಲ್ಲಿರೋದಾ? ಹಾ, ಹೌದು. ಇವರು ಲೀಲಾವತಿ ಅಮ್ಮ ಇದಾರಲ್ಲ, ಹೌದು, ಅವ್ರ ಹೌದು, ಎಸ್ಟೇಟ್ ಹೌದು. ಅಲ್ಲೇ? ಹೌದು, ಹೌದು. ಅವ್ರ ಎಸ್ಟೇಟ್ ನಮ್ಮ ಮನೆಯಿಂದ 5-6 ಕಿಲೋಮೀಟರ್ಸ್ ಅಷ್ಟೇ. ಓಕೆ. ನೀವು ಅಲ್ಲೇ ಹುಟ್ಟು ಬೆಳೆದಿದ್ದು ಅಂದ್ರೆ ಇದ್ದಿದ್ದೆಲ್ಲ ಅಲ್ಲೇ? ಇಲ್ಲ, ಅಂದ್ರೆ ಆಮೇಲೆ ಶಿಫ್ಟ್ ಆಗಿದ್ದ? ಆಮೇಲೆ ಶಿಫ್ಟ್ ಆಗಿದ್ದು. ಬಾಡಿಗೆ ಮನೇಲಿದ್ದು ಆಮೇಲೆ ಶಿಫ್ಟ್ ಆಗಿದ್ದು. ಎಷ್ಟು ಕೊಡ್ತಿದ್ರು ಬಾಡಿಗೆ ಅಲ್ಲಿ? ನಪ್ಕ ಇದೆಯಾ? ಆ, ಆ, 6,500-7,000 ಅಷ್ಟೇ. ಅಲ್ಲಿ ಸೋಲ್ದೇವನಹಳ್ಳಿ? ಸೋಲ್ದೇವ್ನಹಳ್ಳಿಲಿ. ಅದಕ್ಕಿಂತ ಮುಂಚೆನೂ ಬಾಡಿಗೆ ಮನೆಯಲ್ಲೇ ಇದ್ದಿತ್ತು. ಅಂದ್ರೆ ತುಂಬಾ ಬಾಡಿಗೆ ಮನೆ ಚೇಂಜ್ ಮಾಡ್ಬಿಟ್ಟಿದೀವಿ ನಾವು. ಸ್ಕೂಲಲ್ಲಿದ್ದಾಗ ಒಂದು 3 ಬಾಡಿಗೆ ಮನೆ ಚೇಂಜ್ ಮಾಡಿದ್ವಿ. ಇದೆಲ್ಲ ಸೋಲ್ದೇವನಹಳ್ಳಿಲ? ಇಲ್ಲ, ಫಸ್ಟು ನಾವು ದಾಸರಳ್ಳಿಲಿ ಇದ್ದಿದ್ದು. ದಾಸರಳ್ಳಿಯಿಂದ ಚಿಕ್ಕಬಾಣಾವರಕ್ಕೆ ಹೋದ್ವಿ. ಚಿಕ್ಕಬಾಣಾವರದಲ್ಲಿದ್ದಾಗ ನನಗೆ ಇದು ಆಪರ್ಚುನಿಟಿ ಎಲ್ಲ ಬರಕ್ಕೆ ಸ್ಟಾರ್ಟ್ ಅಲ್ಲ, ಈಗ ಆಯಿತು. ನೀವು ಹೂ ಮಾರ್ತಿದ್ದಿಲ್ಲ ಇಲ್ಲಿ? ಹೂ ಮಾರ್ತಿದ್ದಿದ್ದು ಸೋಲ್ದೇವನಹಳ್ಳಿ ರೈಲ್ವೆ ಸ್ಟೇಷನ್ ಇದೆ ಗೊತ್ತಾ, ಓಕೆ. ಅಲ್ಲಿ. ಯಾರು ತರ್ತಿದ್ರು ಮಾರ್ಕೆಟಿಂದ? ಆ ಮಾರ್ಕೆಟಿಂದ ಅಜ್ಜಿ ತಗೊಂಡ್ ಬರ್ತಾ ಇದ್ರು. ಅಜ್ಜಿ ಅಂದ್ರೆ ಅಮ್ಮನ? ನಮ್ಮ ಅಮ್ಮ ಅವರ ಅಮ್ಮ. ಓಕೆ. ಅಂದ್ರೆ ಅದನ್ನು ಮಾಡಿದ್ದು ಜಸ್ಟ್ ಏನೇನ್ ವೆರೈಟೀಸ್ ತಂದ್ರು? ಇಲ್ಲ, ಮಲ್ಗೆ ಹೂ ಅಷ್ಟೇ. ಹಾ. ಮಲ್ಗೆ ಹೂವು ಜೊತೆಗೆ ಹೇರ್ ಪಿನ್ಸ್ ಕೂಡ ಇಟ್ಕೊಳ್ತಿದ್ದೆ ನಾನು. ಸೊ ಅಮ್ಮ ಕಟ್ಕೊಡೋರ? ಇಲ್ಲ, ನಾನೇ ಕಟ್ತಿದ್ದೆ. ಅಮ್ಮ ಹೆಲ್ಪ್ ಮಾಡ್ತಿದ್ರು, ಇದಂತೆ ನಾನೇ ಕಟ್ತಿದ್ದೆ. ಅಜ್ಜಿ ಕಟ್ತಾ ಇದ್ರು. ಅಂದ್ರೆ 3 ಜನ ಒಟ್ಟಿಗೆ ಕಟ್ತಿದ್ರು, ನಾನು ಸ್ವಲ್ಪ ಜಾಸ್ತಿ ಕಟ್ತಿದ್ದೆ. ಅದು ಹೇಗೆ ತಗೊಂಡೋಗ್ತೀರಿ ಹೂವನ್ನ? ಬ್ಯಾಸ್ಕೆಟ್ ಅಲ್ಲ? ಬ್ಯಾಸ್ಕೆಟ್ ಅಲ್ಲಿ. ಹಾ. ನಂದೊಂದು ಬ್ಯಾಸ್ಕೆಟ್ ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ. ಅದು ನೆನಪಿಗೆ ಇಟ್ಕೊಂಡಿದ್ದೆ, ಬಟ್ ಅದು ರೀಸೆಂಟ್ಲಿ ಎಲ್ಲೋ ಕಳ್ದು ಹೋಗ್ಬಿಟ್ಟಿದೆ. ಹೂವ ಆ ಕಟ್ಬಿಟ್ಟು ಬ್ಯಾಸ್ಕೆಟ್ ಅದನ್ನ ಅದ್ರೊಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ಹೂವೆಲ್ಲ ರೌಂಡ್ ಮಾಡಿಟ್ಟು ಅದಕ್ಕೆ ಸ್ವಲ್ಪ ಸ್ಪ್ರೇ ಎಲ್ಲ ಹಾಕಿ ತಗೊಂಡು ಹೋಗ್ತಾ ಇದ್ದೆ. ಎಷ್ಟೋ ಜನ ಇಷ್ಟು ಚಿಕ್ಕ ಹುಡುಗಿ ನೀನು ಯಾಕೆ ಇಲ್ಲಿ ಬಂದು ಹೂ ಮಾರ್ತಿದ್ಯಾ, ಸ್ಕೂಲ್ಗೆ ಹೋಗಲ್ವಾ ನೀನು ಅಂತ. ನಾನು ಕಾಲೇಜ್ ಹುಡುಗಿ, ಅಂದರೆ ಅಷ್ಟು ಸಣ್ಣ ಇದ್ದೆ ನಾನು ಅವಾಗ. ಊಟಕ್ಕೂ ಅಷ್ಟೊಂದು ಮನೇಲಿ? ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು. ಒಂದು 6-7 ಮಂತ್ಸ್ ನಾವು ಗಂಜಿ ಕುಡ್ಕೊಂಡೇ ಬದುಕಿದ್ದು. ಬೆಳಗ್ಗೆ ಹೋಗುವಾಗ ಒಂದು ಲೋಟ ಅಕ್ಕಿ ಗಂಜಿ, ಅಲ್ಲಿಂದ ಬಂದಮೇಲೆ ಸ್ವಲ್ಪ ರಾಗಿ ಗಂಜಿ, ಅದನ್ನು ಬಿಟ್ಟರೆ ತರಕಾರಿ ಏನಾದರೂ ತಂದರೆ, ನನಗೆ ಕ್ಯಾರೆಟ್ ಅಂದರೆ ಇಷ್ಟ. ಕ್ಯಾರೆಟ್ ಏನಾದರೂ ಅಂದರೆ ಯಾವ್ದಾದ್ರು ತರಕಾರಿ ಏನಾದರೂ ತಂದರೆ ಕ್ಯಾರೆಟ್ ಎತ್ಕೊಂಡು ತಿನ್ಕೊಂಡು ಕುತ್ಕೊಳ್ತಿದ್ದೆ ಅಷ್ಟೇ. ಬೇರೆ ಏನು ನನಗೆ ಆವಾಗ ನಮಗೆ ಪೌಷ್ಟಿಕಾಂಶ ಇರುವಂಥದ್ದು ಯಾವುದೂ ಊಟನೇ ಇರಲಿಲ್ಲ. ಇಷ್ಟರಲ್ಲೇ ಒಂದು 6 ಮಂತ್ಸ್ ಕಳೆದ್ವಿ. ಆಮೇಲೆ ಆಡಿಷನ್ಸ್ಗೆಲ್ಲ ಹೋಗ್ತಾ ಇದ್ದೆ. ಆಡಿಷನ್ಸಲ್ಲೆಲ್ಲ ಕಂಪ್ಲೀಟ್ ರಿಜೆಕ್ಟ್ ಮಾಡ್ತಾ ಇದ್ರು. ಏನಕ್ಕಂದರೆ ಹುಡುಗಿ ತುಂಬಾ ಸಣ್ಣ ಇದ್ದಾಳೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ, ಹುಡುಗಿ ಸಣ್ಣ ಇದ್ದಾಳೆ, ಚಾನಲಿಂದ ರಿಜೆಕ್ಟ್ ಆಗ್ತದೆ ಅಂತ ಹೇಳಿ ಎಲ್ಲೂ ನನಗೆ ಹೋಗೋಕ್ಕೆ ಅದು ಒದಗಲೇ ಇಲ್ಲ. ಕಡೆಯದಾಗಿ ನನಗೆ ಉಗೆ ಉಗೆ ಮಾದೇಶ್ವರ ಅಂತ ಒಂದು ಝೀ ಕನ್ನಡದಲ್ಲಿ ಅಲ್ಲ, ಈಗ ನೀವು ಸೀರಿಯಲ್. ಸೀರಿಯಲ್ ಡೆಬ್ಯೂ ಮಾಡೋ ಮುಂಚೆ ಇವಾಗ ನೀವು ಅಲ್ಲಿ ಹೂವ ಮಾರಕ್ಕೆ ಹೋಗ್ತೇನೆ ಅಂದ್ರಲ್ಲ, ಈಗ ಅಲ್ಲಿ ಹೋದ ದಿನ ಎಷ್ಟು ದುಡಿತಾ ಇದ್ರಿ? ನನಗೆ ದಿನಕ್ಕೆ 40 ರುಪೀಸ್ ಒಂದು ಮೊಳ ಅಂತ ಕೊಡ್ತಾ ಇದ್ದಿದ್ದು. 40 ರೂಪಾಯಿ? 40 ರೂಪಾಯಿ ಒಂದು ಮೊಳ. ಅವಾಗ ಸೀಸನ್ ಇರಲಿಲ್ಲ. 40 ರುಪೀಸ್ ಸುಮ್ಮನೆ ಒಂದು ಮೊಳ. ಎತ್ಕೊಂಡೋಗಿ ಇಡ್ತಿದ್ರ ಅಥವಾ ಕೇಳ್ತಿದ್ರ ಹೂವ ತಗೊಳ್ಳಿ ಇಲ್ಲ, ಅಂತ? ಹೂ ತಗೊಳ್ಳಿ ಅಂತ ಕೇಳ್ತಿದ್ದೆ. ಹ್ಮ್. ಹೂ ತಗೊಳ್ಳಿ ಅಕ್ಕ, ಹೂ ತಗೊಳ್ಳಿ ಅಮ್ಮ ಅಂತ ಐ ಯೂಸ್ ಟು ಆಸ್ಕ್ ದೆಮ್. ಎಷ್ಟೋ ಸಲ ಪದೇ ಪದೇ ಕೇಳಿ ಆಯ್ತು ಕೊಡಮ್ಮ ಅಂತ ಬಂದು ತಗೊಂಡಿರೋರು ಉಂಟು. ಅಷ್ಟು ಹಿಂಸೆ ಮಾಡ್ತಾ ಇದ್ದೆ. ಅಂದ್ರೆ ಹಿಂಸೆ ಇನ್ ದ ಸೆನ್ಸ್ ಅಮ್ಮ ತಗೊಳ್ಳಿ. ಅಮ್ಮ ತಗೊಳ್ಳಿ ಅಂತ ಹೇಳಿ. ಆ್ಯಂಡ್ ಯಾವುದಾದ್ರೂ ಟ್ರೈನ್ ಬಂದರೆ ಅಲ್ಲಿ ಟ್ರೈನ್ ಹತ್ರ ಹೋಗ್ಬಿಟ್ಟು, ಅದು ಬಾಗ್ಲಿರುತ್ತಲ್ಲ ಟ್ರೈನ್ದು, ಇದು ಬೋಗಿ ಕಿಟಕಿ. ಬಾಗ್ಲಿರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ತಾ ಇದ್ದೆ. ಹೂ ಬೇಕಮ್ಮ ಅಂತ. ಬೆಳಗ್ಗೆ ಇದಕ್ಕೆ ಕೆಲ್ಸಕ್ಕೆ ಏನಾದರೂ ಹೋಗ್ತಿರೋರು ತಗೊಳ್ತಾ ಇದ್ರು. ಈವ್ನಿಂಗ್ ನನಗೆ ಅಂದರೆ ಅಷ್ಟಾಗಿ ಯಾರೂ ತಗೊಳ್ತಾ ಇರಲಿಲ್ಲ. ಎಲ್ಲ ಮನೆಗೆ ವಾಪಸ್ ಬರ್ತಿರ್ತಾರೆ, ಯಾರು ತಗೊಳ್ತಾರೆ. ಆದರೂ ಕೆಲವೊಬ್ರು ತಗೊಳ್ತಾ ಇದ್ರು ಈ ದೇವರಿಗೆ ಎಷ್ಟೊತ್ತಿಗೆ ಹೋಗ್ತಿದ್ರಿ ಮುಡ್ಸಕ್ಕೆ. ಬೆಳಗ್ಗೆ? ಯಾವ ಟ್ರೈನ್? ಬೆಳಗ್ಗೆ ಒಂದು 6 o'clock ಹಾಗೆಲ್ಲ 6 ಹೋಗ್ತಾ ಇದ್ದೆ. ಗಂಟೆಗೆ? 6 ಗಂಟೆಗೆ ಹೋಗ್ತಾ ಇದ್ದೆ. ಆ್ಯಂಡ್ ಇದನ್ನು ಜಾಸ್ತಿ ದಿನ ಏನು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಒಂದು 15 ಡೇಸ್ವರೆಗೂ ಮಾಡಿದೆ ಅಷ್ಟೇ. ನನಗೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 400-500ವರೆಗೂ ಸಿಗ್ತಾ ಇತ್ತು. ಅದರಲ್ಲೇ ಕೂಡು ಹಾಕ್ಕೊಂಡು ಮನೆಗೆ ರೇಷನ್ನು ಅಥವಾ ಅಮ್ಮಂಗೇನಾದರೂ ಬಟ್ಟೆ ಬೇಕಾದರೆ, ನನ್ನ ತಮ್ಮಂಗೇನಾದರೂ ಬೇಕಾದರೆ, ನನಗೇನಾದರೂ ಪರ್ಸ್ನಲಿ ಏನಾದರೂ ಬೇಕಾದರೆ ಎಲ್ಲ ಅದರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದದ್ದು. ಅದಾದಮೇಲೆ ಬೇರೆ ಪ್ರೊಫೆಷನ್ಸ್ ಎಲ್ಲ ಟ್ರೈ ಮಾಡಿದೆ. ಎಷ್ಟೋ ಪ್ರೊಫೆಷನ್ಸ್ ಚೇಂಜ್ ಮಾಡಿಬಿಟ್ಟೆ ಈ ಆ್ಯಕ್ಟಿಂಗಿಗೆ ಬರೋಕ್ಕೆ ಮುಂಚೆ. ಅಂದರೆ ಆ್ಯಕ್ಟಿಂಗಿಗೆ ಬಂದ ಮೇಲೂ ಕೂಡ
ಒಂದು ಸರ್ಟನ್ ಟೈಮ್‌ವರೆಗೂ ಆ ಪ್ರಾಜೆಕ್ಟಲ್ಲಿ ಇರ್ತೀವಿ ಅಷ್ಟೇ ಸರ್. ಅದೇನಾದ್ರೂ ಮುಗ್ದೋಯ್ತು ಅಂದ್ರೆ, ನೆಕ್ಸ್ಟು ಯಾವಾಗ ಯಾವ ಪ್ರಾಜೆಕ್ಟ್ ಸಿಗುತ್ತೆ, ಅದು ಎಷ್ಟು ದಿನ ಆದ್ಮೇಲೆ, ಎಷ್ಟು ವರ್ಷ ಆದ್ಮೇಲೆ ಸಿಗುತ್ತೆ ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ತುಂಬಾನೇ ಸ್ಟ್ರಗಲ್ ಇರುತ್ತೆ. ನನಗೆ ಇನ್ನೊಂದು ಏನು ಅಂದರೆ, ಈಗ ನೀವು ಸ್ಟ್ರಗಲ್ ಆಗ್ತಿದ್ದಾಗ ಒಂದು ನೆನ್ಪಾಗೋದು, ಈಗ ಅತಿಯಾದಂಥ ಶ್ರೀಮಂತರು ಇರ್ತಾರಲ್ಲ, ಸಿಕ್ಕಾಪಟ್ಟೆ ದುಡ್ಡು ಇರುತ್ತಲ್ಲ, ಅವ್ರುಗಳ್ದೆಲ್ಲ ಒಂಥರ ಲೈಫು. ಹಾಂ. ತೀರಾ ಬಡವರು ಇರ್ತಾರಲ್ವ, ಹ್ಮ್. ಅಂದರೆ ಏನೂ ಇರಲ್ಲ, ಮನೆ ಇರಲ್ಲ, ಮಠ ಇರಲ್ಲ, ಊಟಕ್ಕೆ ಏನೂ ಇರಲ್ಲ. ಇವರಿಬ್ಬರುಗಳ ಲೈಫ್ಗಳೇ ಒಂಥರ ಡಿಫ್ರೆಂಟ್. ಹೌದು. ಈ ಮಧ್ಯೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿರುತ್ತೆ ಗೊತ್ತಾ, ತಂದೆ ವರ್ಕ್ ಮಾಡ್ತಿರ್ತಾರೆ, ಇಲ್ಲ ತಾಯಿ ವರ್ಕ್ ಮಾಡ್ತಿರ್ತಾರೆ, ಒಂದ್ಸರಿ ಇಬ್ಬರು ವರ್ಕ್ ಮಾಡಲ್ಲ, ಹುಟ್ಟಿರೋ ಮಕ್ಕಳು ದುಡಿಬೇಕು. ಇದು ಮಿಡಲ್ ಕ್ಲಾಸ್ಗಳ ಲೈಫ್ ಇರುತ್ತಲ್ಲ, ಎಸ್ಪೆಷಲಿ ಗೌರ್ಮೆಂಟ್ ಸಂಬಳಗಳನ್ನ ನಂಬ್ಕೊಂಡಿದ್ದವ್ರು ಕೆಲವರು. ಗೌರ್ಮೆಂಟ್ ಸಂಬಳ ಅಂತಲ್ಲ, ಈಗ 1ನೇ ತಾರೀಕು ಸಂಬಳ ಅಂತನೋ ಏನೋ ಒಂದು ಫಿಕ್ಸ್ಡ್ ಅಮೌಂಟಿಗೆ ಫಿಕ್ಸ್ ಆಗಿರ್ತಕ್ಕಂಥವ್ರು ಸಂಬಳ ಕೊಟ್ಟಂತ ಒಂದು ವಾರ, ಒಂದು 10 ದಿನ ಜೀವನ ತುಂಬ ಚೆನ್ನಾಗಿರುತ್ತೆ. ಮಂತ್ ಎಂಡ್ ಬರ್ತಿದ್ದಂಗೆ ಶುರುವಾಗತ್ತೆ. ನನಗೆ ನಿಜವಾಗ್ಲೂ ನಿಮ್ಮಲ್ಲಿ ಒಂದು ವಿಚಾರ ತುಂಬಾ ಖುಷಿ ಆಗಿದ್ದು, ನಿಜವಾಗ್ಲೂ ಹೆಮ್ಮೆ ಆಗತ್ತೆ ನನಗೆ ಅದನ್ನು ಹೇಳೋಕ್ಕೆ. ಇವತ್ತು ನೀವು ಕನ್ನಡದಲ್ಲಿ ಟೆಲಿವಿಷನಲ್ಲಿ ಒಂದು ಫೇಮಸ್ ಆ್ಯಕ್ಟ್ರೆಸ್. ನೀವು ಬೆಳೆದು ಬಂದಂಥ ಈ ಹಾದಿ ಏನು, ನೆಲಮಂಗಲ ರೈಲ್ವೆ ಸ್ಟೇಷನಲ್ಲಿ ಒಂದು ಹೂವು ಕಟ್ಟಿ, ಹೂವು ಮಾರಿ ನೀವು ಜೀವನ ನಡೆಸಿದಂಥ ಹೆಣ್ಮಗಳು. ಇಷ್ಟು ಹೇಳಬೇಕಂದ್ರೂ ಕೂಡ ನಿಮಗೆ ಹೆಮ್ಮೆ ಇತ್ತು ನಿಮ್ಮ ಕೆಲಸದ ಮೇಲೆ. ವಾವ್, ಅದ್ಭುತ ಅದು. ಎಷ್ಟೋ ಜನ ಒಪ್ಕೊಳ್ಳಲ್ಲ, ಅಥವಾ ಒಪ್ಕೊಂಡ್ರು ಕೂಡ ಏನೋ ಮಾಡಿದ್ವಿ ಅಂತಾರೆ. ನೀವು ಎಲ್ಲೂ ಕೂಡ ನೀವೆಷ್ಟು ಸಂತೋಷವಾಗಿ ನಿಮ್ಮ ಪ್ರೊಫೆಷನ್ ಬಗ್ಗೆ ಹೇಳಿದ್ರಲ್ಲ, ಹೂವು ಕಟ್ಟಿತ್ತು, ನಿಜವಾಗ್ಲೂ ಮೋರ್ ಪವರ್ ಟು ಯು. ಥ್ಯಾಂಕ್ ಯು ಸರ್. ಅಂದ್ರೆ ಈಗ ಆ ಟೈಮಲ್ಲಿ ಅದ್ ಅದು ಅದಕ್ ಅದು ಹೇಗೆ ಮಾಡ್ತಾರೆ, ಅದು ಹೇಗೆ ಮಾರ್ತಾರೆ ಅಂತನೂ ನನಗೆ ಗೊತ್ತಿರಲಿಲ್ಲ. ಜಸ್ಟ್ ನೋಡಿದ್ದಷ್ಟೇ. ಏನಾದರೂ ಮಾಡಲೇಬೇಕಲ್ಲ ಅಂತ ಹೇಳಿ ಆ ಆ ಒಂದು ಕೆಲ್ಸಕ್ಕೆ ನಾನು ಹೋಗಿದ್ದು. ಈಗ ಹೂವು ಬೇಕಾ ಅಂತ ನೀವು ಹೋದಾಗ ಕೆಲವರು ಪ್ರೀತಿಯಿಂದ ಮಾತಾಡ್ತಾರೆ, ಕೆಲವರು ನೋಡೋ ರೀತಿ ಬೇರೆ ಇರುತ್ತೆ, ಕೆಲವರು ಇವ್ರು ಯಾಕೆ ಬಂದರು ಅಂತಾರೆ, ಇನ್ನು ಕೆಲವರು ದುಡ್ಡು ಎತ್ತು ಬಿಸಾಕೋರು ಕೂಡ ಇರ್ತಾರೆ. ಈಗ ಎಷ್ಟೋ ಜನ ಇದೇ ಥರ ರೈಲ್ವೆ ಸ್ಟೇಷನಲ್ಲೋ, ಬಸ್ ಸ್ಟ್ಯಾಂಡಲ್ಲೋ, ದೇವಸ್ಥಾನಗಳ ಮುಂದೆನೋ ಹೂವು ಮಾರ್ತಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಎಷ್ಟೋ ಸಾರಿ ನಾವೇನೇ ಸಿಗ್ನಲ್ಗಳು ಯಾರನ್ನ ಬಂದರೆ ಸೈಡ್ಗೆ ಹೋಗಿ ಅಂತೀವಿ, ಅಥವಾ ಹಿಂಗೆ ಮಾಡ್ಬಿಡ್ತೀವಿ. ನಿಮಗೆ ಆ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಯಾವ ಥರದ್ದೆಲ್ಲ ಅನುಭವಗಳಾಗಿತ್ತು? ನನಗೆ ಹೆಣ್ಮಕ್ಳ ಕಡೆಯಿಂದ ಅಷ್ಟೊಂದೇನು ಇದನ್ನಿಸ್ಲಿಲ್ಲ. ಬಟ್ ಅಲ್ಲಿ ಹೋದಾಗ ಗಂಡ್ಮಕ್ಳು ಕೆಲವರು ಈ ಹಾಡು ಹೇಳೋದು, ಅಂದರೆ ಒಂಥರ ರೇಕ್ಸೋದು. ರೇಗ್ಸೋ ಥರ ಹಾಡು ಹೇಳೋದು, ಎಷ್ಟಮ್ಮ ಹೂವ ಅಂತ ಆ ಥರ ಎಲ್ಲ ಬಂದು ಕೇಳೋದು, ಅದೆಲ್ಲ ಮಾಡ್ತಿದ್ದಾಗ ನನಗೆ ಭಯ ಆಗ್ತಾ ಇತ್ತು. ಬಟ್ ಒಂದು ಧೈರ್ಯ ಏನು ಅಂದರೆ, ಆ ರೈಲ್ವೆ ಸ್ಟೇಷನ್ ಮುಂದೆನೇ ಪೊಲೀಸ್ ಸ್ಟೇಷನ್ ಇತ್ತು. ಸೊ ಏನೇ ಆದರೂ ನೋಡ್ಕೊಳ್ತಾರೆ ಅಂತ ಹೇಳಿ ನಾನು ಕಂಪ್ಲೀಟ್ ನಂಬಿದ್ದೆ ಆ ಪೊಲೀಸ್ ಸ್ಟೇಷನ್ನ. ಆ ಒಂದು ಧೈರ್ಯದಲ್ಲಿ ನಾನು ಇದನ್ನು ಮಾಡ್ತಾ ಇದ್ದಿದ್ದು. ಜೊತೆಗೆ ಹೆಣ್ಮಕ್ಳು ಕೂಡ ಕೆಲವೊಂದು ಸಲ ತುಂಬ ಕೈಂಡ್ನೆಸ್ಸಿಂದ ಬಿಹೇವ್ ಮಾಡ್ತಾ ಇದ್ರು. ಕೆಲವ್ರು ಮಾತ್ರ, ಅಂದರೆ ಈ ತುಂಬ ಏಜ್ ಆದವರು ಅವ್ರ ಹತ್ರ ಅಮ್ಮ ಹೂ ತಗೊಳ್ಳಿ ಅಂತ ಎಲ್ಲ ಹೋದಾಗ, ಮುಂದಕ್ಕೆ ಹೋಗಮ್ಮ ಸಾಕು, ನಾನು ಇವಾಗ ಹೂ ತಗೊಳ್ಳೋದೆಲ್ಲ ಆಗಲ್ಲ, ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿದೆ ಅಂತ ಎಲ್ಲ ಸಿಟ್ಕೊಂಡಿರೋದು ಉಂಟು. ಕೆಲವರು ಪ್ರೀತಿಯಿಂದ ಮಾತಾಡ್ಸಿರೋದು ಉಂಟು. ಇನ್ನು ಕೆಲವರು ಅದೇ ಈ ಕೆಲವು ಗಂಡ್ಮಕ್ಳು, ಅಂದರೆ ಎಲ್ಲರೂ ಅಲ್ಲ, ಕೆಲವು ಗಂಡ್ಮಕ್ಳು ಈ ಥರ ತಪ್ಪಾಗಿ ರೇಗ್ಸಿರೋದು, ಬಿಹೇವ್ ಮಾಡ್ತಿದ್ರು. ತಪ್ಪಾಗಿ ಬಿಹೇವ್ ಮಾಡಿರೋದು ಉಂಟು. ಈಗ ಯಾವತ್ತಾದ್ರೂ ವಿಸಿಟ್ ಮಾಡಿದ್ರಾ ನೀವು ಅಲ್ಲಿ ಹೂ ಮಾರ್ತಿದ್ದಂಥ ಜಾಗಕ್ಕೆ? ಇವಾಗ ಯಾವಾಗಾದ್ರು ಹೋಗಿ ಬಂದಿದ್ದೀರಾ? ಹೋಗಿದ್ದೀನಿ. ಬಟ್ ಹೋದಾಗೆಲ್ಲ ನನಗೆ ಅಳು ಬರುತ್ತೆ. ಹೋಗಿ ಆ ಜಾಗ, ನಾನು ಕೂತಿದ್ದ ಜಾಗ ನೋಡಿದಾಗೆಲ್ಲ ನನಗೆ ಅಳು ಬರುತ್ತೆ. ನಾನು ಅದಕ್ಕೆ ಅಲ್ಲಿ ಒಂದು 2 ಸಲ ಹೋದೆ. ಅದೇನೋ ಗೊತ್ತಿಲ್ಲ, ಅದಾಗಿ ತುಂಬ ವರ್ಷಗಳಾಗ್ಬಿಟ್ಟಿದೆ. ಅದಾದ್ರೂ ಕೂಡ ಆ ಜಾಗಕ್ಕೆ ಹೋಗಿ ನಿಂತರೆ ನಂಗೆ ಅಳು ಬಂದಂಗೆ ಆಗುತ್ತೆ. ಅದಕ್ಕೆ ಆ ಜಾಗಕ್ಕೆ ಹೋಗೋದೇ ಬಿಟ್ಬಿಟ್ಟೆ. 2 ಸಲ ಹೋಗಿದ್ದೆ, ಆಮೇಲೆ ಹೋಗಲಿಲ್ಲ. ಅಲ್ಲ, ಬಟ್ ಆದರೂ ಇವತ್ತು ಇಷ್ಟು ಸಕ್ಸಸ್ಫುಲ್, ಇಷ್ಟೆಲ್ಲ ಲೈಮ್ ಲೈಟ್ ಸಿಕ್ಕಿದೆ ನಿಮಗೆ. ಬಟ್ ಆ ಧೈರ್ಯ ಹೆಂಗಲ್ವ ನಿಮಗೆ? ವಾವ್. ಸರಿ, ಏನಂದರೆ ಬದುಕಲೇಬೇಕು ಅಂತ ಬಂದಾಗ ದೇವ್ರು ಏನಾದರೂ ಮಾಡಿ ಆ ಧೈರ್ಯ ತಂದು ಕೊಟ್ಬಿಡ್ತಾನೆ. ನಾವೆಷ್ಟೇ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಎಷ್ಟೇ ಗುಬ್ಬಚ್ಚಿ ಥರ ಸಾಕಿದ್ರೂ ಕೂಡ, ಅವಶ್ಯಕತೆ ಬಂತು, ನಾವು ನಮ್ಮ ಮನೇನ ಸಾಕಬೇಕು ಅಂತ ಹೇಳಿ ಹೆಣ್ಮಕ್ಳು ತಲೆ ಮೇಲೆ ಬಿದ್ದುಬಿಟ್ರೆ, ಆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಧೈರ್ಯ ತಾನಾಗಿ ತಾನೇ ಬಂದ್ಬಿಡತ್ತೆ. ನಾನು ಅಂದ್ಕೊಂಡಿರಲಿಲ್ಲ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಆ ಥರ ಕೆಲಸ ಎಲ್ಲ ಮಾಡ್ತೀನಿ ಅಂತ. ಬಟ್ ಮಾಡಬೇಕಾಯಿತು. ಅಂದರೆ ನನಗೆ ಅದರಿಂದ ನನಗಿವಾಗ ಹೇಗೆ ಅನಿಸುತ್ತೆ ಅಂದರೆ,
ನಾನು ಎಲ್ಲಿ ಹೋದರೂ ಬದುಕ್ತೀನಿ ಅನ್ನೋ ಥರದೊಂದು ಧೈರ್ಯ. ಅದೇನೋ ಗೊತ್ತಿಲ್ಲ. ಎಷ್ಟೋ ಜನ ಮನೆಗಳಲ್ಲಿ, ಕೆಲವು ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ತುಂಬ ಮುದ್ದಾಗಿ ಸಾಕ್ಬಿಟ್ಟಿರ್ತಾರೆ. ಕೆಲವೊಂದು ಸಾರಿ ಕೆಲವೊಂದು ಜೀವನದಲ್ಲಿ ನಡಿಬಾರ್ದಂಥ ಘಟನೆಗಳು ನಡೆದೋಗುತ್ತೆ. ಈಗ ಆರ್ಥಿಕವಾಗಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂತಾರೆ. ಕೆಲವೊಂದು ಸಾರಿ ತಂದೆ ತಾಯಿಗಳು ಈ ಲೋಕನೇ ಬಿಟ್ಟು ಹೋಗ್ಬಿಡ್ತಾರೆ. ಅಂಥ ಟೈಮಲ್ಲಿ ಆ ಮಕ್ಕಳಿಗೆ ನಾಳೆ ಲೈಫ್ ಹೆಂಗೆ ಅಂತ ಗೊತ್ತಿರೋಣ. ಸಡನ್ನಾಗಿ ಈ ಥರದೊಂದು ಕಷ್ಟಗಳು ಯಾರಿಗೇ ಆಗಲಿ ಎದುರಾದಾಗ ಆ ಮಕ್ಕಳೆಲ್ಲ ಹೆಂಗೆ ತೊಗೊತಾರೆ ಲೈಫಿಗೆ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾರ್ಡ್ ಟೈಮ್ಸ್ ಅಂತ ಏನು ಕರಿತೀವಲ್ಲ, ಕಷ್ಟದ ದಿನಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ಸ್ಟ್ರಾಂಗ್ ಮಾಡಿರುತ್ತೆ ಗೊತ್ತಾ. ಕೆಲವರು ಜೀವನನ ಸೋತ್ ಬಿಡ್ತಾರೆ, ಇಲ್ಲ ಸೋತೋದ್ರಿಂದ ಬಿಟ್ಬಿಡ್ತಾರೆ. ಆ ಟೈಮಲ್ಲಿ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡೋದು ಅಲ್ವಾ. ಈಗ ಇನ್ಫ್ಯಾಕ್ಟ್ ನೀವು ಎಷ್ಟೋ ಕನಸುಗಳನ್ನ ಇಟ್ಕೊಂಡು, ಈಗ ನಿಮಗೆ ಯಾರು ಹೇಳಿದರು ಅಂದರೆ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಥವಾ ಆ್ಯಕ್ಟಿಂಗ್ ಮಾಡಿ, ಸಿನಿಮಾಗೆ ಹೋಗಿ, ಸೀರಿಯಲ್ಗೆ ಹೋಗಿ, ಈ ಹುಳ ಯಾರು ಬಿಟ್ಟರು ನಿಮ್ಮ ತಲೆಯಲ್ಲಿ? ಅಂದರೆ ನಾನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲೆಲ್ಲ ಇರಬೇಕಾದ್ರೆ ಕೆಲವೊಂದು ಆಡಿಷನ್ಸ್ಗೆ ಕರ್ಕೊಂಡು ಹೋಗಿದ್ರು ಅಪ್ಪ ಅಮ್ಮ. 5th ಸ್ಟ್ಯಾಂಡರ್ಡಲ್ಲೇ? 5th ಅಲ್ಲಿ, ಹೌದು. ನನಗೆ ಅವಾಗ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಂದ್ರೆ ತುಂಬ ಭಯ ಆಗ್ತಾ ಇತ್ತು. ಬಟ್ ಒಂದು ಪೇಜ್ ಡೈಲಾಗ್ ಕೊಟ್ಟರೆ ಒಂದು ಪೇಜು ತೊಗೊಳ್ತಾ ಇದ್ದೆ, ಹೇಳ್ತಿದ್ರೆ ಹೇಳ್ತಾ ಇದ್ದೆ, ಒಂದು ಪೇಜು ತೊಗೊಳ್ತಾ ಇದ್ದೆ. ಸೊ ಅವಾಗ ಅದಾದಮೇಲೆ ನಾನು ಏನೋ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಈ ಸ್ಟಡೀಸ್ ಮೇಲೆ ಗಮನ ಹೋಗ್ಬಿಡುತ್ತೆ ಅಂತ ಹೇಳಿ ಅಪ್ಪ ಅಮ್ಮ ಬಿಡಿಸಿದ್ರು ಏನೋ, ನನಗಷ್ಟು ನೆನಪಿಲ್ಲ. ಆಮೇಲೆ ಡಿಸ್ಕಂಟಿನ್ಯೂ ಮಾಡಿಸ್ಬಿಟ್ರು. ಎಲ್ಲೂ ಆಡಿಷನ್ಸು ಬೇಡ, ಎಲ್ಲೂ ಏನೂ ಬೇಡ, ಸದ್ಯಕ್ಕೆ ಓದಲಿ ಅಂತ ಹೇಳಿ ಬಿಟ್ಬಿಟ್ರು. ಆ್ಯಂಡ್ 5th ಸ್ಟ್ಯಾಂಡರ್ಡಲ್ಲಿ ನಾನು 2 ಮಕ್ಳ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೆ ಇದರಲ್ಲಿ, ನಮ್ಮ ಸ್ಕೂಲ್ ಡ್ರಾಮಾದಲ್ಲಿ. ಡ್ರಾಮಾ. ಓಕೆ, ಡ್ರಾಮಾಲಿ ನನಗೆ ಯಾವ ಸೀರಿಯಲ್ ಅಪ್ಪ ಇದು? ಇಲ್ಲ ಇಲ್ಲ ಇಲ್ಲ, ಡ್ರಾಮಾದಲ್ಲಿ ಮಾಡಿದ್ದು. ಆವಾಗ ತುಂಬ ಚಿಕ್ಕವಳಲ್ವಾ, ನನ್ನ ವಾಯ್ಸು, ನಾನಿರೋ ಸೈಜ್ ನೋಡಿ ನನ್ನ ಡ್ರಾಮಾ ನೋಡೋದಕ್ಕಿಂತ ಅನುಭವಿಸೋದಕ್ಕಿಂತ ಜಾಸ್ತಿ ಆಡಿಯನ್ಸು ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ನನಗೆ ಅವ್ರು ನಕ್ರೂ ಕೂಡ ನನಗದು ಒಂಥರ ಖುಷಿ ಆಗ್ತಿತ್ತು. ಓಕೆ, ನಾನು ಅವ್ರನ್ನ ನಗಿಸ್ತಾ ಇದ್ದೀನಿ ಅನ್ನೋ ಥರ. ನಾನು ಎಲ್ಲೂ ಅಂದರೆ ಏನೇ ಪ್ರಾಬ್ಲಮ್ಸ್ ಆದ್ರೂ ನಾನು ಅದನ್ನು ಸೀರಿಯಸ್ಸಾಗಿ ಅಷ್ಟಾಗಿ ತೊಗೊಳ್ತಾನೆ ಇರಲಿಲ್ಲ. ನನ್ನಿಂದ ಯಾರಾದರೂ ಒಬ್ರು ನಗ್ತಾ ಇದ್ದಾರಾ, ಓಕೆ, ನನ್ನಿಂದ ಒಬ್ರು ನಗ್ತಾ ಇದ್ದಾರಲ್ಲ ಅಂತ ಹೇಳಿ ಆ ಥರ ಖುಷಿ ಪಡ್ತಾ ಇದ್ದವಳು. ನನ್ನಿಂದ ಯಾರಾದರೂ ಬೇಜಾರಾಗ್ತಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಐ ಆಮ್ ಸಾರಿ, ನಂದೇನು ತಪ್ಪಿರಲಿಲ್ಲ ಅಂದ್ರೂ ಹೋಗ್ಬಿಟ್ಟು ಸಾರಿ ಕೇಳೋ ಅಂಥವಳು ನಾನು. ಸೊ ಹಾಗೆಲ್ಲ ಇದ್ಕೊಂಡು ಅಂದರೆ ಅಷ್ಟು ಮುದ್ದಾಗಿ ಬೆಳೆಸಿ ನಮ್ಮ ಮನೇಲಿ, ಕೊನೆಗೆ ಈ ಥರದ್ದೇನೋ ಒಂದು ಮಾಡಬೇಕು ಅಂತ ಬಂದಾಗ, ಅಂದರೆ ಈ ಹೂ ಮಾರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಥರದ್ದೇನಾದರೂ ಒಂದು ಮಾಡಬೇಕು ಅಂತ ಬಂದಾಗ ನಂಗೆ ತುಂಬಾ ಭಯ ಆಯಿತು. ಜೊತೆಗೆ ನಾನು ಇವು ಹೆಂಗೆ ಇದನ್ನೆಲ್ಲ ಸಂಭಾಳಿಸ್ಲಿ. ಅಮ್ಮಂಗೆ ನೋಡಿದ್ರೆ ಇವಾಗ ರೀಸೆಂಟಾಗಿನೂ ಆಪ್ರೇಷನ್ ಆಗಿದೆ, ನನ್ನ ತಮ್ಮಂಗೂ ಆಪ್ರೇಷನ್ ಆಗಿದೆ. ಅವ್ರಿಗೇನಾದ್ರು ಮೆಡಿಸಿನ್ ಬೇಕಾದ್ರೆ ಎಲ್ಲಿಂದ ತಂದ್ಕೊಡ್ಲಿ ನಾನು? ಅಪ್ಪ ಕಂಪ್ಲೀಟ್ ಕೈ ಸೋಸ್ಬಿಟ್ಬಿಟ್ರು ಆ ಟೈಮಲ್ಲಿ. ಈಗ ನಾನು ಈ ಕಡೆ ಕಾಲೇಜ್ಗೆ ಹೋಗ್ಲಾ, ಈ ಕಡೆ ಮನೆ ನಡ್ಸ್ಕೊಂಡು ಹೋಗ್ಲಾ, ಅಥವಾ ಈ ಕಡೆ ಆಡಿಷನ್ಸ್ ಅಟೆಂಡ್ ಮಾಡ್ಲಾ? ಆಡಿಷನ್ಸ್ಗೆ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ ಅಲ್ಲಿಗೆ ಹೋಗೋಕ್ಕಾದ್ರೂ ಒಂದು ಅಮೌಂಟ್ ಅಂತ ಬೇಕು. ಆ ಅಮೌಂಟು ಇರ್ತಾ ಇರಲಿಲ್ಲ ನನ್ನ ಹತ್ರ. ಆಮೇಲೆ ಈ ಆಡಿಷನ್ಸ್ಗೆಲ್ಲ ಹೋಗಿ ಯಾವುದೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿಕ್ಕಾಗ ಅಲ್ಲಿ ಕನ್ವೇಯನ್ಸ್ ಅಂತ ಕೊಡ್ತಾರೆ, ಅಂದರೆ ಹೋಗಕ್ಕೆ ಬರೋಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ಎಲ್ಲ ಮನಿ. ಎಕ್ಸ್ಟ್ರಾ ಅಮೌಂಟ್ಸ್ ಕೊಡ್ತಾರೆ. ಅದನ್ನು ಇಟ್ಕೊಂಡು ಅಂದರೆ 300 ಕೊಟ್ಟರೆ ಅದರಲ್ಲಿ 60 ರುಪೀಸ್ ಅವಾಗ ಒಂದು ಪಾಸ್ ಮಾಡಿಕೊಂಡು, ಡೈಲಿ ಪಾಸ್. ಹೌದು, ಡೈಲಿ ಪಾಸ್. ಇನ್ನು ಮಿಕ್ಕಿದ್ದನ್ನ ನಾನು ಏನೂ ತಿಂತಾ ಇರಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಅದನ್ನು ಹಾಗೆ ಉಳಿಸ್ಕೊಂಡು ಅದನ್ನ ಒಂದಷ್ಟು ಕೂಡಿ ಹಾಕ್ಕೊಂಡು ಅದರಲ್ಲಿ ಮನೆ ನಡೆಸಿದ್ದು ಉಂಟು. ಆ ಥರದ್ದೆಲ್ಲ ಆಗಿತ್ತು. ಆ್ಯಂಡ್ ಈ ಅಂದರೆ ನಿಮ್ಮ ತಲೆಗೆ ಯಾರು ಈ ಥರ ಹುಳ ಬಿಟ್ಟಿತ್ತು ಅಂತ ಕೇಳಿದ್ರಲ್ಲ, ಇದನ್ನು ಅಂದರೆ ಫಸ್ಟಿಂದನೂ ಇತ್ತು ಅದು. ಅಂದರೆ ಆ್ಯಕ್ಟಿಂಗ್ ವೈಸ್ ಏನಾದರೂ ಮಾಡಬೇಕು ಅನ್ನೋದೊಂದಿತ್ತು. ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಬ್ಬರು ಕ್ಯಾಮ್ರಾಮೆನ್ನು ಮತ್ತು ಒಬ್ಬರು ಎಡಿಟರು, ಇವರಿಬ್ಬರು ನಮಗೆ ಫೇಸ್ಬುಕ್ಕಲ್ಲಿ ಸಿಗ್ತಾರೆ. ಅಲ್ಲಿ ನಂದು ಫೋಟೋಸ್ ನೋಡಿ, ನಿಮ್ಮ ಮಗಳು ನೋಡಕ್ಕೆ ಚೆನ್ನಾಗಿದ್ದಾಳೆ, ಯಾಕೆ ಯಾವುದಾದ್ರೂ ಆಡಿಷನ್ಸಿಗೆ ಟ್ರೈ ಮಾಡಬಾರ್ದು ನೀವು ಅಂತ ಹೇಳಿ 1-2 ಆಡಿಷನ್ಸ್. ಪ್ರೊಫೈಲ್ ಯಾರು, ನಿಮ್ಮ ತಂದೆದಾ? ಇಲ್ಲ, ಅಮ್ಮಂದು. ತಮ್ಮಂದು. ಓಕೆ. ನಂದು ಅವಾಗ ಮೊಬೈಲು ಇರಲಿಲ್ಲ. ಹಾ. ನಾನು ಇವಾಗ ಪಾಸ್ಟ್ ಒಂದು 4 ಇಯರ್ಸಿಂದ ನಂದೊಂದು ಮೊಬೈಲ್ ಇರೋದು. ಅದಕ್ಕಿಂತ ಮುಂಚೆ ನನ್ನ ಮೊಬೈಲೇ ಇರಲಿಲ್ಲ, ಮನೇಲಿ ಇದ್ದಿದ್ದ ಮೊಬೈಲ್ನೇ ನಾನು ಯೂಸ್ ಮಾಡ್ತಾ ಇದ್ದದ್ದು. ಹಿಂಗಂತ ಅವರು ಕೇಳಿದಾಗ ಸರಿ ಆಯಿತು, ಇದು ಒಂದ್ಸಲ ಟ್ರೈ ಮಾಡಿಬಿಡೋಣ ಅಂತ ಹೇಳಿ ನಮ್ಮಮ್ಮ ಏನು ಮಾಡಿದ್ರು, ಸರಿ ಆಯಿತು ಸರ್ ಕಳಿಸಿ ಅಂತ ಹೇಳಿ 1-2 ಆಡಿಷನ್ಸ್ ಬಂತು. ಹೋಗ್ಬಿಟ್ಟು ಆಡಿಷನ್ಸ್ ಕೊಟ್ಟೆ.
ಅದ್ಯಾವುದೂ ಆಗಲಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಹರ ಹರ ಮಹಾದೇವ ಇದು ಆಡಿಷನ್ಸ್ ಬಂತು. ಅದು ನೋಡಿದ್ರೆ ಮುಂಬೈಗೆ ಹೋಗಬೇಕು. ಮುಂಬೈಯಲ್ಲಿ ನಾನು ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದು? ನಮ್ಮಮ್ಮ ನೋಡಿದ್ರೆ ಈ ಥರ ಪರಿಸ್ಥಿತಿಲಿದ್ದಾರೆ. ನನ್ನ ತಮ್ಮನೂ ಹಿಂಗಿದ್ದಾನೆ. ಮನೆ ಅಪ್ಪ ಬಿಟ್ಟು ಕಂಪ್ನಿ ಹೋಗಕ್ಕಾಗಲ್ಲ. ಬಿಟ್ಟು ಬರೋಕ್ಕಾಗಲ್ಲ. ನಾನು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾಗಿ ಏನಾಯಿತು, ಅದು ಡ್ರಾಪ್ ಆಯಿತು. ಹರ ಹರ ಮಹಾದೇವ ಡ್ರಾಪ್ ಆಯಿತು. ಹರ ಹರ ಮಹಾದೇವ ಅಂದರೆ ಆ ಆಡಿಷನ್ಸ್‌ಗೆ ಹೋದಾಗ್ಲೇ ನನಗೆ ಉಗೆ ಉಗೆ ಮಹದೇಶ್ವರ ಅದು ಇನ್ನೊಂದು ಆಡಿಷನ್ಸ್ ಕೊಟ್ಟಿದ್ದೆ ಆಲ್ರೆಡಿ. ಅದರದ್ದು ಮೆಸೇಜ್ ಬಂತು. ನೀವು ಒಂದು ಪ್ರಮುಖ ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ಸೊ ಈ ದಿನ ಬನ್ನಿ ಅಂತ ಯಾವ್ದು? ಹೇಳಿ. ಉಗೆ 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 ಮಹದೇಶ್ವರ. ಉಗೆ ಮಹದೇಶ್ವರದ್ದು. ಆ, ಈ 2 ಆಡಿಷನ್ಸ್‌ಗೆ ಒಂದು ವಾರದ ಮುಂಚೆ ಸಾಕಪ್ಪ ಇನ್ನಾಗಲ್ಲ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೆ. ಅಂದರೆ ಸೀರಿಯಲ್. ಸೂಸೈಡಲ್ ಅಟೆಂಪ್ಟ್ ಮಾಡಿದ್ದೆ ಒಂದ್ಸಲ. ಅಂದರೆ ನನಗೆ ಯಾಕೆ? ತುಂಬ ಪ್ರೆಷರ್ ಏನು ರೀಸನ್? ಬಿದ್ಬಿಟ್ಟಿತ್ತು. ಈ ಕಡೆ ನನಗೆ ಓದಕ್ಕೂ ಆಗ್ತಾ ಇಲ್ಲ, ಆ ಕಡೆ ಕೆಲಸಕ್ಕೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಮನೇನೂ ನೋಡ್ಕೊಳಕ್ಕಾಗ್ತಾ ಇಲ್ಲ. ನನ್ಗೆ ಮನೇಲಿ ಅಪ್ಪಂದು ಅಮ್ಮಂದು ಎಲ್ಲ ತುಂಬಾ ಗಲಾಟೆ ಆಗ್ತಿತ್ತು, ತುಂಬ ಜಗಳ ಆಗ್ತಾ ಇತ್ತು. ನಾನು ತುಂಬ ಟ್ರೈನ್ಡ್ ಆಗಿಬಿಟ್ಟಿದ್ದೆ. ಸೊ ಇನ್ನು ನನ್ನ ಕೈಲಾಗಲ್ಲ ಇದು. ಆ ಟೈಮಲ್ಲಿ ಹಬ್ಬ ಹೋಗಿದ್ದಿತ್ತ? ಅಂದ್ರೆ ಅವರು ಆಗಲ್ಲ ಅಂತೆಲ್ಲ ಹೋಗಿದ್ರೆ? ಇಲ್ಲ, ಅದಕ್ಕಿಂತ ಒಂದು 6 ಮಂತ್ಸ್ ಮುಂಚೆ ಏನೋ ಅವ್ರು ಆ ಥರ ಬರೆದು ಕಳಿಸಿದ್ದು. ಬಟ್ ಆಮೇಲೆ ಅವ್ರು ವಾಪಸ್ ಬಂದರು, ಎಲ್ಲ ಆಯಿತು. ಬಟ್ ಅದಾದ್ಮೇಲೂ ಕೂಡ ಮನೇಲಿ ಸಿಕ್ಕಾಪಟ್ಟೆ ಜಗಳ. ಮನೆಯಿಂದ ವಸ್ತುಗಳನ್ನ ಹೊರಗಡೆ ಎಸೆಯೋದು, ನಮ್ಮ ಬ್ಯಾಗ್ಗಳನ್ನೆಲ್ಲ ಹೊರಗಡೆ ಎಸೆಯೋದು, ನಿಮ್ಮ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ, ಈ ಥರ ಎಲ್ಲ ಕೆಲವೊಂದು ಆಗಿದ್ದುಂಟು. ಅದೆಲ್ಲ ಒಂಥರ ನಿಮ್ಮನ್ನ ನಿಮ್ಮ ಟ್ರಾಮಾ ತಾಯಿನ? ಇದೆ. ನಿಮ್ಮನ್ನ ನಿಮ್ಮ ತಾಯಿನ ನನ್ನನ್ನು, ನನ್ನ ತಾಯಿನ, ನನ್ನ ತಮ್ಮನ ಮನೆಯಿಂದ ಹೊರಗೆ ಹಾಕಿದ್ರು? ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದಿದ್ದು. ಈ ಥರ ಎಲ್ಲ ಕೆಲವೊಂದಾಯಿತು. ಆ್ಯಂಡ್ ನಾವು 2-3 ದಿನ ಊಟ ಇಲ್ಲದೆ ಪಾರ್ಕಲ್ಲಿ ಒಂದು ಕಡೆ, ಅಂದರೆ ರಾತ್ರಿ ಮಾತ್ರ ಅಪ್ಪ ಬರೋ ಮುಂಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅಪ್ಪ ಫುಲ್ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು ಮನೇನ. ಬೆಳಗ್ಗೆ ಹೋಗುವಾಗ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಮತ್ತೆ ಅಪ್ಪ ಬರೋವರೆಗೂ ನಾವು ಹೊರಗಡೆನೇ ಇರ್ತಾ ಇದ್ವಿ. ಅವರು ಮನೆಗೆ ಬಂದಮೇಲೆ ಬಿಟ್ಕೊಂತಿರ್ಲಿಲ್ಲ? ಹಾಂ ಮನೆಗೆ ಬಿಟ್ಕೊಂತಿರ್ಲಿಲ್ಲ? ಬಿಟ್ಕೊಳ್ತಾ ಇರಲಿಲ್ಲ. ಮತ್ತೆ ಅಪ್ಪ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರು ಮಲ್ಗೋವರೆಗೂ ಹಾಗೆ ಅಲ್ಲೇ ಪಾರ್ಕಲ್ಲೇ ಕೂತಿದ್ದು. ಆಮೇಲೆ 11 ಗಂಟೆ 12 ಗಂಟೆ ಹಾಗೆ ಮತ್ತೆ ಮನೆಗೆ ಹೋಗಿ ಮತ್ತೆ ಮಲಗಿದ್ದು, ಮತ್ತೆ ಬೆಳಗ್ಗೆ ಜಗಳ. ಅವ್ರು ಹಿಂಗೆ ಲಾಕ್ ಆಗ್ತಾ ಇತ್ತು. ಮಾಡ್ಕೊಂತಿರ್ಲಿಲ್ವಾ? ಮತ್ತೆ ಸಾಯಂಕಾಲ ಅವ್ರ ಮನೆಗೆ ಹೋದ್ಮೇಲೆ ಸಾಯಂಕಾಲ ಲಾಕ್ ಮಾಡ್ಕೊಂಬರೋರು ನೀವೇ ಆವಾಗ ಗೋಗರಿ ಬೇಕಿತ್ತು. ಅಪ್ಪ ಓಪನ್ ಮಾಡಿ, ಅಪ್ಪ ಬೆಳಗ್ಗೆ ಸ್ಕೂಲ್ ಇದೆ ಓಪನ್ ಮಾಡಿ ಅಪ್ಪ ಅಂತ ಹೇಳಿ, ಈ ಥರ ಎಲ್ಲ ಕಾಡಿ ಬೇಡಿ ಒಳಗೆ ಹೋಗ್ತಿದ್ವಿ. ಯಾಕೆ? ಏನಂದ್ರೆ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇತ್ತು? ಅವ್ರಿಗೆ ಅಂದರೆ ಅಪ್ಪ ಅಮ್ಮಂದು ಕೆಲವೊಂದು ಜಗಳಗಳು, ಅವ್ರ ಜಗಳ. ಅದೇನು ಅಂತ ನನ್ಗೆ ಏನು ಹೇಳಲಿಲ್ಲ. ಬಟ್ ತುಂಬ ಜಗಳ ಆಗ್ತಾ ಇತ್ತು. ಆ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾವ ರೇಂಜಿಗೆ ಅಂದರೆ ಅಮ್ಮಂಗಂತೂ 1-2 ಸಲ ಹೊಡೆದಾಗ ಅಮ್ಮ ಬಿದ್ದೋಗ್ಬಿಟ್ಟಿದ್ರು. ಆ್ಯಂಡ್ ಈ ಹಿಂದೆ ಅಮ್ಮಂಗೆ ಅವ್ರ ಅತ್ತೆ ಇವಾಗಿಲ್ಲ. ಅವ್ರು ಹೊಡೆದು, ಅಂದರೆ ತಲೆಗೆ ಹೊಡೆದು, ಅವ್ರಿಗೆ ಇವಾಗಲೂ ಕೂಡ ನಮ್ಮಮ್ಮಂಗೆ ಇವಾಗಲೂ ಕೂಡ ಏನಾದರೂ ಟೆನ್ಷನ್ಸ್ ತೊಗೊಂಡ್ರೆ, ಯಾವುದಾದ್ರೂ ಲೈಕ್ ಇವಾಗ ಅವ್ರಿಗಿಷ್ಟ ಇಲ್ಲದೆ ಇರೋದೇನಾದರೂ ಆಯಿತು, ಅವ್ರಿಗೇನಾದರೂ ನೋವಾಯಿತು ಮನಸ್ಸಿಗೆ ಅಂತ ಬಂದಾಗ ತುಂಬ ಟೆನ್ಷನ್ಸ್ ತೊಗೊಂಡು ಅವ್ರಿಗೆ ಈ ಒಂದು ವೇಯ್ನು ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಯಾರು ಅನ್ನೋದನ್ನೇ ಮರ್ತ್ಬಿಡ್ತಾರೆ ಅಮ್ಮ. ಕಂಪ್ಲೀಟಾಗಿ ಮರ್ತ್ಬಿಡ್ತಾರೆ. ಅವ್ರಿಗೆ ಹೊಡೆಯೋ ಮುಂಚೆ ಅವರು ಯಾವ ಸ್ಟೇಜಲ್ಲಿದ್ದರೋ, ನಾನು ಅವಾಗಿನ್ನೂ 2-3 ತಿಂಗಳು ಮಗು ಅಂತೆ ಆವಾಗ. ನನ್ನ ಮಗು ಎಲ್ಲಿ? ನನ್ನ ಮಗುನ ತಂದ್ಕೊಡಿ. ನೀನು ಯಾರೋ ನನಗೆ ಗೊತ್ತಿಲ್ಲ, ನನ್ನ ಮಗು ಬೇಕು, ನನ್ನ ಮಗು ತಂದ್ಕೊಡು ಅಂತ ಕೇಳ್ತಾರೆ ಆ ಟೈಮಲ್ಲಿ. ಸೊ ಆ ಥರದ್ದೆಲ್ಲ ಕೆಲವೊಂದಿತ್ತು ಆವಾಗ. 1-2 ಸಲ ಹೊಡೆದಾಗ್ಲೂ ಕೂಡ ಅಮ್ಮ ಆ ಸ್ಟೇಜ್ಗೆ ಹೋಗಿ ಮತ್ತೆ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಅವ್ರನ್ನ ವಾಪಸ್ಸು ನಾರ್ಮಲಾಗಿ ಕರ್ಕೊಂಡು ಬರೋದು, ಇದೆಲ್ಲ ನನಗೊಂಥರ ಸಾಕಾಗ್ಬಿಟ್ಟಿತ್ತು. ಈ ಕಡೆ ಮನೆ ಪರಿಸ್ಥಿತಿ ಹೀಗೆ, ನನ್ನ ತಮ್ಮಂಗೆ ಹಿಂಗಾಗಿದೆ, ಜೊತೆಗೆ ಆಪ್ರೇಷನ್ಸ್ ಬೇರೆ, ಅಮ್ಮಂಗೆ ಈ ಥರ ಬೇರೆ ಟೆನ್ಷನ್ಸ್ ತೊಗೊಂಡಾಗ ಈ ಥರ ಒಂದಾಗ್ತಾ ಇದೆ. ನಾವು ಯಾರು ಅನ್ನೋದನ್ನೇ ಅವರು ಮರ್ತು ಹೋಗ್ಬಿಡ್ತಾ ಇದ್ರು. ಈ ಥರ ಎಲ್ಲ ಆಗ್ತಾ 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 ನಾನು ಡಿಪ್ರೆಷನ್ಗೆ ಹೋಗೋಕೆ ಸ್ಟಾರ್ಟ್ ಆಗಿಬಿಟ್ಟೆ. ನಾನು ಅಮ್ಮಂಗೆ ಹೇಳೋಬಿಟ್ಟಿದ್ದೆ, ಅಮ್ಮ ನನ್ನ ಕೈಲಿನ ಆಗಲ್ಲ, ನೀನು ಎಷ್ಟು ದಿನ ಬದುಕ್ತೀನೋ ನನಗೆ ಗೊತ್ತಿಲ್ಲ, ನೀವು ಊರಿಗೆ ಹೋಗ್ಬಿಡಿ ಅಮ್ಮ ಅಂತ ಡೈರೆಕ್ಟಾಗೇ ಹೇಳಿಬಿಟ್ಟಿದ್ದೆ. ಆ್ಯಂಡ್ ಅದಾದಮೇಲೆ
ಅಮ್ಮ ನೀನೇ ಇಲ್ಲ ಅಂದರೆ ನಾನೇನು ಮಾಡೋದು ಇಲ್ಲಿ? ಇಬ್ರು ಈ ಆಡಿಷನ್ಸ್ 2ಕ್ಕೆ ಹೋಗಿದೆಯಲ್ಲ, ಈ 2ರಲ್ಲಿ ಯಾವುದಾದ್ರೂ ಆದರೆ ಆಯಿತು, ಇಲ್ಲ ಅಂದರೆ ಬೇಡವೇ ಬೇಡ, ಇದು ಇಂಡಸ್ಟ್ರಿನೇ ಬೇಡ. ನಾನು, ನೀನು, ಕಿರಣ ಅಂದರೆ ನನ್ನ ತಮ್ಮ ಕಿರಣ್ 3 ಜನ ಹೋಗಿ ರೈಲ್ವೆ ಸ್ಟೇಷನ್ ಅಂದರೆ ರೈಲ್ಗೆ ಇದಾಗ್ಬಿಡೋಣ ಅಂತ ಹೇಳಿ ಆ ಥರ ಎಲ್ಲ ಮಾತಾಡ್ಕೊಂಡಿದ್ದು. ಒಂದು ವಾರ, ಒಂದು 10 ದಿನ ಏನೋ, 10 ದಿನ ಆದಮೇಲೆ ನನಗೆ ಉಗಿ ಉಗಿ ಮಹದೇಶ್ವರ ಕಡೆಯಿಂದ ಈ ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಬಂದಾಗ ಓಕೆ, ಇನ್ನು ಸ್ವಲ್ಪ ದಿನ ಬದುಕ್ಬೋದು ಅಂತ ಹೇಳಿ, ಅದಿನ್ನೂ ಕನ್ಫರ್ಮೇಷನ್ ಇಲ್ಲ, ಇನ್ನೂ ಒಂದು ಆಡಿಷನ್ ಇದೆ ಅಂತ ಹೇಳಿದರು. ಅದು ಜಸ್ಟು ಎಲ್ಲರಿಗೂ ಮಾಡುವಂಥ ಆಡಿಷನನ್ನು ಮಾಡಿದ್ದಿದ್ದು. ಕೊನೆಯದಾಗಿ ಒಂದು ಸ್ಕ್ರೀನ್ ಟೆಸ್ಟ್ ಅಂತ ಮಾಡ್ತಾರಲ್ಲ, ಅದಿನ್ನೂ ಬ್ಯಾಲೆನ್ಸ್ ಇತ್ತು. ಓಕೆ, ಇನ್ನು ಸ್ವಲ್ಪ ದಿನ ಬದುಕ್ಬೋದು ಅಂತ ಹೇಳಿ ನಾನು ನಮ್ಮಮ್ಮ ಇಬ್ಬರು ಹೋದ್ವಿ. ಹೋಗಿ ಅದೊಂದು ಆಡಿಷನ್ ಆಯಿತು. ಆ ಒಂದು ಆಡಿಷನಲ್ಲಿ ಸೆಲೆಕ್ಷನ್ ಆಯಿತು. ಅದಾಗಿ 1 ವರ್ಷ ಕಂಟಿನ್ಯೂಸ್ ಆಗಿ ಬೇರೆ ಯಾವುದನ್ನು ಟ್ರೈ ಮಾಡೋಕ್ಕೆ ಬಿಡಲಿಲ್ಲ ಪ್ರೊಡಕ್ಷನ್ ಕಡೆಯಿಂದ. ಇವರೇ ಪೂರ್ತಿ ಏನಂತಾರೆ, ಈ ಮೈಥಾಲಜಿ ಸೀರಿಯಲ್ಸ್ ಅಂತ ಬಂದಾಗ ಅದಕ್ಕೆ ಕೆಲವೊಂದು ಬಾಡಿ ಲ್ಯಾಂಗ್ವೇಜಸ್ ಇರುತ್ತೆ, ಕೆಲವೊಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ. ಅದೆಲ್ಲ ನನಗೆ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ. ನಾನು ನಾರ್ಮಲಾಗಿ ಆ್ಯಕ್ಟ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಿದ್ದೆ, ಡೈಲಾಗ್ ಹೇಳಿದ್ರೆ ಹೇಳ್ತಾ ಇದ್ದೆ. ಏನು ಅಷ್ಟೊಂದಾಗಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಸಿತಾರಾ ಮ್ಯಾಮ್ ಬಂದು ಎಲ್ಲರಿಗೂ ಟ್ರೈನ್ ಅಪ್ ಮಾಡಿ ಅದೊಂದು 1 ತಿಂಗಳು ಅಷ್ಟೇ ಮಾಡಿದ್ದು. ಆಮೇಲೆ 1 ವರ್ಷ ಸಿತಾರ ಅಂದ್ರೆ ಹಾಲುಂಡೆ ತೋರಿಸಿದ್ರು. ಸಿತಾರಾ ಮ್ಯಾಮ್ ಅವರು ಇವಾಗಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಅಂದ್ರೆ ಕನ್ನಡದವ್ರೆ. ಕನ್ನಡದವ್ರೇನೆ. ಅವರು ಟ್ರೈನ್ ಅಪ್ ಮಾಡಿದ್ರು ಎಲ್ಲಾನು, ಅಂದರೆ ಎಲ್ಲ ಆರ್ಟಿಸ್ಟ್ಗಳನ್ನೂ ಟ್ರೈನ್ ಅಪ್ ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಳು. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಆ ಪ್ರಾಜೆಕ್ಟಲ್ಲಿ ನಂದು ಪೇಮೆಂಟೇ 600 ರುಪೀಸ್ ಅಷ್ಟೆ. ಅದು ಮಂತಲ್ಲಿ 2 to 3 ಡೇಸ್ ಬರ್ತಾ ಇತ್ತು. ಅದ್ರ ಮೇಲೆ ಅಷ್ಟೇ? ಅಷ್ಟೇ. 1200 ರೂಪಾಯಿ. ಹಾಂ, ಅಷ್ಟೇ. ಅದನ್ನ ಇಟ್ಕೊಂಡು ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನು ಕೂಡ ಮಂತ್ಲಿನೂ ಕೊಡ್ತಾ ಇರಲಿಲ್ಲ ಅವರು. 6 ಮಂತ್ಸ್ಗೆ ಒಂದ್ಸಲ ಕೊಡ್ತಾಯಿದ್ರು. ಅದು 2 ಸಲ ಪೇಮೆಂಟ್ ಬಂದಿದ್ದು. ನಿಯರ್ಲಿ ಒಂದು 10,000, 15,000 ಒಳಗಡೆನೆ ಬಂತು ಅಷ್ಟೆ. ತಿಂಗಳಿಗೆ ಒಂದು 2 ಎಪಿಸೋಡ್ ಅಂತ ತಿಂಗಳಿಗೆಲ್ಲ ಒಂದು 1200 ರೂಪಾಯಿ ಅಷ್ಟೇ. ಇಲ್ಲ, ಅದು ವೀಕ್ಲಿ ಟ್ವೈಸ್ ಬರ್ತಾ ಇದ್ದಿದ್ದು ಸೀರಿಯಲ್. ಅಲ್ಲ, ನಿಮಗೆ ಡೇಟ್ಸ್ ಎಷ್ಟು ದಿನ ಇರ್ತಿತ್ತು? ನನಗೆ 2 to 3 ಡೇಸ್ ಅಷ್ಟೆ, ಜಾಸ್ತಿ ಇರ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಅಂದರೂ, ಅಂದರೆ ಯಾವುದೋ ಒಂದು ಮದುವೆನೋ ಮತ್ತೊಂದೇನೋ ಪ್ರೋಗ್ರಾಮ್ ಥರದ್ದೇನೋ ಆಗ್ತದೆ ಅಂತ ಬಂದಾಗ 4 ದಿನ ಬರ್ತಾ ಇತ್ತು ಅಷ್ಟೇ. ಒಂದು 2000 ಅಂದ್ಕೊಳ್ಳಿ, ಹತ್ತತ್ರ ಒಂದು 2000 ನಿಮಗೆ ಅಷ್ಟೇ. ಶಿವ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಹೌದು. ನೋಡಿ, ನಾನು- ಶಿವನೇ ನಿಮ್ಮನ್ನ ಎಲ್ಲೂ ಬಿಡ್ಲಿಲ್ಲ. ಹೌದು. ಹರ ಹರ ನಾನು- ಮಹಾದೇವ ಅಂದ್ರಿ, ಹೋಗಿ ಮಹದೇಶ್ವರ ಅಂದ್ರಿ. ಹೌದು. ನಾನು ಚಿಕ್ಕ ವಯಸ್ಸಿಂದನೂ ನಾನು ಮಹದೇಶ್ವರನ್ ಸಾಂಗ್ ಹಾಡ್ಕೊಂಡು ಬೆಳೆದಿದ್ದು. ದೇವಸ್ಥಾನಗಳಿಗೆಲ್ಲ ಹೋದಾಗ ನಾನು ಈಗಲೂ ಕೂಡ ಶಿವನ ದೇವಸ್ಥಾನ ಎಲ್ಲೇ ಹೋಗಲಿ ನಾನು ಶಿವಂಗೊಂದು ಹಾಡಿನೇ ಬರೋದು. ನನಗೆ ಅಷ್ಟು ಇಷ್ಟ ಶಿವ. ಆ ಶಿವ ಅಷ್ಟು ಕಷ್ಟದಲ್ಲಿ ನನ್ನ ಕೈ ಬಿಡಲಿಲ್ಲ ಅನ್ನೋದೊಂದು ನನಗೆ, ಅದೊಂದು ತುಂಬಾ ಇದೆ ಮನಸ್ಸಲ್ಲಿ. ಆ್ಯಂಡ್ ಡೈಲಿ ನಾನು ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಈ ಒಂದು ಪೊಸಿಷನಿಗೆ ಬರೋದಕ್ಕೆ ಶಿವನೇ ಕಾರಣ ಅನ್ನೋದು ನನ್ನ ನಂಬಿಕೆ. ನಿಮಗೆ ಲೈಫು ಸರಿಯಾಗಿ ಒಂದು ಮಿಕ್ಸಿಗೆ ಹಾಕೊಂಡು ರುಬ್ಬಿತಾರಲ್ಲ, ಚೆನ್ನಾಗಿ ರುಬ್ಬಿದೆ. ಎಷ್ಟೋ ಸಂದರ್ಭಗಳಲ್ಲಿ ನೀವು ಗಮನಿಸಿ, ಒಬ್ಬ ವ್ಯಕ್ತಿ ಯಾಕೆ ಯಾರ ಜೊತೆನೂ ಬೆರೆಯಲ್ಲ, ಒಬ್ಬರೇ ಯಾಕೆ ಸೈಲೆಂಟ್ ಆಗಿರ್ತಾರೆ, ಅಥವಾ ಬೇಗನೆ ಯಾಕೆ ಸಿಟ್ಟು ಮಾಡ್ಕೋತಾರೆ, ಯಾರ ಜೊತೆ ಬೆರೆಯೋಕ್ಕೂ ಇಷ್ಟಪಡಲ್ಲ ಅಂತ ಗಮನಿಸ್ತಾ ಹೋದರೆ, ಇವತ್ತಿನ ದಿನ ಅವ್ರ ಲೈಫಲ್ಲಿ ಎಷ್ಟೇ ಚೆನ್ನಾಗಿರ್ಬೋದು, ಆದರೆ ಆ ಮನುಷ್ಯನ ಹಿಂದೆ ಅವನ ಪಾಸ್ಟಲ್ಲಿ ಆಗಿರ್ತಕ್ಕಂಥ ಘಟನೆಗಳಿರುತ್ತಲ್ಲ, ಎಸ್ಪೆಷಲಿ ಮನೆಯಲ್ಲಿ ತಂದೆ ತಾಯಿಗಳ ನಡುವೆ ಒಂದು ಸಂಬಂಧ ಚೆನ್ನಾಗಿಲ್ಲ ಅಂದರೆ, ಬೆಳಗ್ಗೆ ಎದ್ದು ಮನೆಯಲ್ಲಿ ತಂದೆ ತಾಯಿಗಳ ಜಗಳ ಆಡ್ತಿದ್ರೆ, ಆ ಮಕ್ಕಳಿಗೆ, ಎಷ್ಟೋ ತಂದೆ ತಾಯಿಗಳಿಗೆ ಆ ಪ್ರಜ್ಞೆನೇ ಇರಲ್ಲ, ಆ ಅರಿವೇ ಇರಲ್ಲ. ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗತ್ತೆ, ನಮ್ಮ ಮಕ್ಕಳು Exactly. ತುಂಬ ಅನುಭವಿಸ್ತಾರೆ. ಎಷ್ಟೋ ಜನ, ತುಂಬ ಮನೆಗಳ ಕತೆ ಇದು. ಕೆಲವು ತಂದೆ ತಾಯಿಗಳಿಗೆ ಅದು ಅರಿವೇ ಇರಲ್ಲ. ಮಕ್ಕಳ ಮುಂದೆ ಕೆಟ್ಟ ಪದಗಳನ್ನ ಬಳಸೋದು, ಡೊಮೆಸ್ಟಿಕ್ ವೈಲೆನ್ಸ್, ಗಂಡ ಹೆಂಡತಿ ನೋಡಿಯೋದು, ಹೆಂಡತಿಗೆ ಗಂಡ ನೋಡಿಯೋದು. ಇನ್ನು ಮನೆಗಳಲ್ಲಿ ಕೆಲವು ಕುಡಿದ್ತಂದ್ರೆಗಳು ಕುಡಿದ್ಬಿಟ್ಟು ಬಂದು ರೋಡ್ಗಳಲ್ಲಿ ಬಿದ್ದೋಗೋದು. ಪಾಪ ಆ ತಂದೆನೇ ಕರ್ಕೊಂಬರೋಕ್ಕೆ ಹೆಂಡತಿ ಮಕ್ಕಳೆಲ್ಲ ಹೋಗಿ, ಈ ಥರದ್ದು ಏನಿರುತ್ತಲ್ಲ, ಇವತ್ತು ನೀವು ಎಷ್ಟೇ ಸಂತೋಷವಾಗಿರ್ಬೋದು, ಆದರೆ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಮೇಲೆ ಎಳೆದಂಥ ಈ ಬರೆಗಳೇನಿರುತ್ತಲ್ಲ, ಇದು ನಿಮಗೆ ಪದೇ ಪದೇ ರಿಮೈಂಡ್ ಮಾಡ್ತಾ ಇರುತ್ತೆ. ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ
ಬಟ್ ಇನ್ನೊಂದು ಮಜಾ ಏನು ಅಂದರೆ ಇಂಥ ವ್ಯಕ್ತಿಗಳೇ ಲೈಫಲ್ಲಿ ಸ್ಟ್ರಾಂಗ್ ಆಗೋದು ಅಲ್ವಾ. ಇಂಥ ವ್ಯಕ್ತಿಗಳು ಹೆಂಗೆ ಆಗ್ಬಿಡುತ್ತೆ ಅಂದರೆ ಏನಾದರೂ ಕಷ್ಟ ಬಂತು ಅಥವಾ ಏನಾದ್ರು ಎಂತೆಂಥದೋ ನೋಡಿದೀವಿ ಅಂತ ಹೌದು. ಅಲ್ವಾ. ಇದು ಯಾವುದು ಅಂತ ಅನ್ನಿಸ್ಬಿಡುತ್ತೆ ಲೈಫಲ್ಲಿ. ಪ್ಲಸ್ಸು ಇದೆ ಮೈನಸ್ ಇದೆ. ಮೈನಸ್. ಈಗ ನೀವು ಸೀರಿಯಲ್ಗೆ ಎಂಟ್ರಿ ಕೊಟ್ಟಂಥ ಟೈಮಲ್ಲಿ ತುಂಬ ಕಥೆಗಳು, ಈಗ ಸಿಂಪಲ್ ಆಗಿ ಕಾಸ್ಟಿಂಗ್ ಕೌಚ್ ಅಂತ ಏನು ಹೆಣ್ಮಕ್ಳಿಗೆ ಅವಕಾಶ ಕೊಡ್ತೀವಿ ಅಂತ ಯಾರ್ಯಾರೋ ಸುಮ್ಮನೆ ಪೇಪರ್ ಆ್ಯಡ್ಗಳು ಹಾಕ್ಬಿಡೋದು ಅವಾಗೆಲ್ಲ. ಅಂದರೆ ಈಗ ನಿಜವಾದ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಅಥವಾ ಟಿ ವಿ ಚಾನಲ್ಸಲ್ಲಿ ಯಾರೂ ಹಿಂಗೆಲ್ಲ ನಡ್ಕೊಳ್ಳಲ್ಲ. ಅಂದರೆ ನನಗೆ ಗೊತ್ತಿದ್ದಂಗೆ ಈ ಥರ ನಡೆಯಲ್ಲ. ಬಟ್ ಕೆಲವರೆಲ್ಲ ಈ ಥರ ಈ ಕಾಸ್ಟಿಂಗ್ ಕೌಚ್ ಹೆಸರಲ್ಲಿ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಳ್ಳೋದು ಅಥವಾ ಏನೇನೋ ಆಮಿಷ ಒಡ್ಡೋದು ಅದೆಲ್ಲ ಮಾಡ್ತಾರೆ. ಈಗ ನಿಮ್ಮ ಈ ಸೀರಿಯಲ್, ನಿಮ್ಮ ಈ ಜರ್ನಿಲಿ ನಿಮಗೆ ಆ ಥರದ್ದು ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಯಾರೋ ನಂಬಿ ಮೋಸ ಹೋಗಿದ್ದು ಆ ಥರದ್ದು ಏನಾದರೂ ಇದೆಯಾ? ಇದೆ. ಅಂದರೆ ಒಂದು 2-3 ಇದೆ. ಬಟ್ 2-3 ತುಂಬ ದೊಡ್ಡದೇ ಆಗಿದೆ. ಹೌದಾ? ಹೌದು. ಒಂದ್ಸಲ ಅಂತೂ ಒಂದು ಕ್ಯಾಸ್ಟಿಂಗಿಗೆ ಅಂದರೆ ಕ್ಯಾಸ್ಟಿಂಗ್ ಕಾಲ್ ಕರೆದಿದ್ರು. ಅಂದರೆ ಪೇಪರಲ್ಲಿ ಎಲ್ಲ ಕಡೆ ನೀವು ಹೇಳ್ದ ಹಾಗೆ ಅವರು ಎಲ್ಲ ಹಾಕ್ಸಿದ್ರು. ನನಗೇನಂದರೆ ಈ ಥರದ್ದವರೆಲ್ಲ ಜಸ್ಟ್ ಫೋನಲ್ಲಿ ಕಳಿಸ್ಕೊಡ್ತಾರೆ ಅಂಥದಕ್ಕೆಲ್ಲ ಅದನ್ನೆಲ್ಲ ನಂಬಾರ್ದು ಅಂತ ನಾನು ಆ ಥರ ಇದ್ದಿದ್ದು. ಪೇಪರಲ್ಲಿ ಹಾಕ್ಸಿದ್ದಾರೆ ಅಂದರೆ ತುಂಬ ದೊಡ್ಡ ವಿಷಯ ಅನ್ನೋ ಥರ ನಾನು. ಪೇಪರಲ್ಲಿ ಬಂದಿದೆಯಲ್ಲ ಆ ಥರದ್ದೇನು ಪ್ರಾಬ್ಲಮ್ ಇರಲ್ಲ, ಹೋಗೋಣ ಅಂತ ಹೇಳಿಬಿಟ್ಟು ಹೋದರೆ ಅಲ್ಲಿ ಒಂದು 2 to 3 ಮೆಂಬರ್ಸ್ ಹುಡುಗಿರು ಕೂತಿದ್ದಾರೆ. ಆ ಕಡೆ 2-3 ಜನ ಹುಡುಗರು ಕೂತಿದ್ದಾರೆ. ಬೇರೆ ಬೇರೆ ಕಡೆ ಆಡಿಷನ್ಸ್ ನಡೀತಾ ಇದೆ. ಒಳಗಡೆ ಹೋಗ್ತೀನಿ. ಅದು ನಾನು ಹೆಸರು ಹೇಳಲ್ಲ. ಬಟ್ ಒಬ್ಬರು ತುಂಬ ಗೊತ್ತಿರುವಂಥ ವ್ಯಕ್ತಿನೇ ಆ ಆಡಿಷನ್ಸ್ಗೆ ನಮ್ಮನ್ನು ಕಳಿಸ್ಕೊಟ್ಟಿದ್ದು. ಅವ್ರನ್ನ ಈಗಲೂ ನಾನು ಬೈಕೊಳ್ತೀನಿ. ಒಳಗಡೆ ಹೋದರೆ ಅಮ್ಮನ್ನ ಹೊರಗಡೆ ಕಳಿಸಿದ್ರು. ನಾನು ಮಾತ್ರ ಒಳಗಡೆ ಇದ್ದೆ. ಆ ಟೈಮಲ್ಲಿ ಒಂದಷ್ಟು ಹೇಳಿದ್ರು, ನೋಡಮ್ಮ, ಇವಾಗಿನ ಜನ್ರೇಷನಲ್ಲಿ ಯಾರು ಬಟ್ಟೆ ಬಿಚ್ಚಿ ಆ್ಯಕ್ಟ್ ಮಾಡ್ತಾರೋ, ಮಾನ ಮರ್ಯಾದೆ ಇಲ್ಲದೆ ಯಾರು ಇರ್ತಾರೋ ಅವ್ರು ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ನೀನು ಇಂಡಸ್ಟ್ರಿಯಲ್ಲಿ ಇರೋಕ್ಕಾಗಲ್ಲ. ನಾನು ಅವತ್ತು ಚೂಡಿದಾರ್ ಹಾಕೊಂಡು ಹೋಗಿದ್ದೆ. ನೀನೇನು ಇವಾಗ ಈ ಥರ ಇದೆಯಲ್ಲ, ಇದೆಲ್ಲ ಯಾವ ಕೆಲಸಕ್ಕೂ ಬರಲ್ಲ. ನಾನು ನಿನಗೆ ಒಂದು ಡ್ರೆಸ್ ತಂದ್ಕೊಡ್ತೀನಿ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಒಂದು ಆಡಿಷನ್ಸ್ ಕೊಡು ಅಂತ ಹೇಳಿದ್ರು. ಅವ್ರು ತಂದ್ಕೊಟ್ಟಿದ್ದ ಬಟ್ಟೆ ನೋಡಿದ್ರೆ ಈ ಐಟಮ್ ಡ್ಯಾನ್ಸರ್ಸ್ ಹಾಕೊಳ್ತಾರಲ್ಲ ಆ ಥರದೊಂದು ಬಟ್ಟೆ ತಂದು ಮುಂದೆ ಇಟ್ಟರು. ನನಗೆ ಈ ಕಡೆ ನನ್ಗೆ ಅಳು ಬರ್ತದೆ. ನಾನು ಹತ್ಬಿಟ್ರೆ ನಾನು ವೀಕ್ ಅಂತ ತೋರಿಸ್ಕೊಂಡಂಗೆ ಆಗ್ಬಿಡುತ್ತೆ. ನಾನು ಅಳ್ಳೂಬಾರ್ದು, ಆ ಕಡೆ ಮ್ಯಾನೇಜು ಮಾಡಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ನೋಡಿದ್ರೆ ಹೊರಗಡೆ ಇದ್ದಾರೆ. ಅಮ್ಮನ ಕರೆಯೋಕ್ಕೂ ನನಗೆ ಬಿಡ್ತಾ ಇಲ್ಲ. ಅಮ್ಮನೆಲ್ಲ ಕರೆಯೋಕ್ಕೆ ಹೋಗ್ಬೇಡಿ, ನಿಮ್ದು ಆಡಿಷನ್ ಇರೋದು, ನೀವು ಕೊಡಿ ಆಡಿಷನ್ ಅಂತ ಹೇಳಿಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ. ಆತ ಗೊತ್ತಿರೋ ವ್ಯಕ್ತಿನೇ? ಗೊತ್ತಿರೋ ವ್ಯಕ್ತಿ ಅಲ್ಲ, ನಿಮ್ಮನ್ನ ರೆಫರ್ ಮಾಡಿದ್ದು ಕಳಿಸಿದ್ದು. ಓಕೆ ಹೌದು, ಗೊತ್ತಿರೋ ನನ್ನನ್ನು ರೆಫರ್ ಮಾಡಿ ಕಳಿಸಿದ್ದು ಗೊತ್ತಿರೋ ಗೊತ್ತಿರೋ ವ್ಯಕ್ತಿ. ವ್ಯಕ್ತಿ. ಇಲ್ಲಿ ಮುಂದೆ ಇರೋರು ನನಗೆ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಕಡೆ ಕಂಟ್ರೋಲೇ ಆಗಲಿಲ್ಲ. ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಇಲ್ಲ ಸರ್, ನಾನು ಮಾಡಲ್ಲ. ನನಗೆ ನಾನು ಒಳ್ಳೆ ಹೆಸರು ಮಾಡಬೇಕು ಅಂತ ಬಂದಿರೋದು ಇಂಡಸ್ಟ್ರಿಗೆ. ಈ ಥರದ ಬಟ್ಟೆ ಹಾಕ್ಕೊಂಡೆಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ. ಸೊ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಎದ್ದು ಹೋಗೋಕ್ಕೆ ಅವರು ಬಂದು ಬಾಗ್ಲಿಂಗ್ ಹಿಡ್ಕೊಳ್ಳೋಕ್ಕೆ ಒಂದೇ ಆಯಿತು. ನಾನು ಇನ್ನೂ ಭಯ ಬಿದ್ದುಬಿಟ್ಟೆ, ಏನು ಮಾಡಿಬಿಡ್ತಾರೋ ಅಂತ ಹೇಳಿ. ಅದಾದಮೇಲೆ ಅದು ಹ್ಯಾಂಡಲ್ ಹಿಡ್ಕೊಳಕ್ಕಂತ ಹೋಗ್ತಾ ಇದ್ದೀನಿ, ಕೈ ಈ ಥರ ತಳ್ತಾ ಇದ್ದಾರೆ, ಕೂತ್ಕೊಳ್ಳೋ ಅಲ್ಲಿ ಹೋಗಿ ಅಂತ ಹೇಳಿ. ನನಗೆ ಯಾಕಾದರೂ ಬಂದು ನನಗೆ ಈಗಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಕೈಯೆಲ್ಲ ನಡುಕುತ್ತೆ. ನೀ ಹೋಗ್ಬಿಟ್ಟು ಕೂತ್ಕೋ ಅಲ್ಲಿ ಅಂತ ಹೇಳಿಬಿಟ್ಟು ಒಂದಷ್ಟು ಇದು ಮಾಡಿಬಿಟ್ರು. ನಾನು ಹಿಂಗೆ ಕೂತಿದ್ದೀನಿ. ಅವತ್ತು ಹೋಗಿ ಹಿಂಗೆ ಕೂತಿದ್ದವಳು ಹಾಗೆ ಕೂತಿದ್ದೀನಿ. ಮಾಡ್ತೀಯಾ, ಮಾಡೋಕ್ಕಾಗಲ್ವಾ, ಕೊನೆಯದಾಗಿ ಹೇಳು. ಇಲ್ಲ ಸರ್, ನಾನು ಮಾಡಲ್ಲ. ಯಾಕಮ್ಮ ಮಾಡಲ್ಲ ನೀನು? ಇವಾಗಿನ ಜನ್ರೇಷನಲ್ಲಿ ಎಲ್ಲ ಮಾಡ್ತಾರೆ, ನಿನಗೇನಕ್ಕಾಗಲ್ಲ, ನೀನು ಯಾಕೆ ಮಾಡಲ್ಲ? ಸರ್, ನಾನು ಯಾವತ್ತೂ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಒಂದು ಇಂಡಸ್ಟ್ರಿಗೆ ಬಂದಿಲ್ಲ. ಸೊ ನಾನು ಮಾಡಲ್ಲ ಅಂತ ಹೇಳಿ. ಅವ್ರಿಗೆ ಯಾವ ಥರದ ರೋಲ್ ಏನು ಮಾಡಬೇಕಾಗಿತ್ತು? ಅವ್ರಿಗೆ ಅಂದರೆ ಅವರ ಇದು ಅಂದರೆ ತಲೆಯಲ್ಲಿ ಇದ್ದಿದ್ದೇನೆ ಫುಲ್ ಬೋಲ್ಡ್ ಹುಡುಗಿ, ಫುಲ್ಲು ಅಂದರೆ ಏನಂತಾರೆ ಸ್ಲಮ್ಮಲ್ಲಿ ಬೆಳೆಯುವಂಥ ಹುಡುಗಿ. ತುಂಡು ಬಟ್ಟೆ ಹಾಕ್ಕೊಂಡು ಅಂದರೆ ಫೈಟ್ ಎಲ್ಲ ಇತ್ತು. ತುಂಡು ಬಟ್ಟೆ ಹಾಕ್ತಾಳೆ, ಗಾಡಿ ಎಲ್ಲ ಓಡಿಸ್ತಾಳೆ,
ಅವಳಿಗೆ ಈ ಇಮೋಷನ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಕೊನೆಗೆ ಒಂದಿನ ಹೀರೋ ಬರ್ತಾನೆ. ಕಿಸ್ಸಿಂಗ್ ಸೀನು ಮತ್ತೊಂದು ಎಲ್ಲ ಆಗುತ್ತೆ. ಆಮೇಲೆ ಅವಳು ಹುಡುಗಿ ಥರ ಅವಳ ಪರಿವರ್ತನೆ ಆಗುತ್ತೆ ಅಂತ ಈ ಥರ ಒಂದು ಸ್ಟೋರಿ ಇದ್ದಿದ್ದು. ಬಟ್ ನಾನು ಅದನ್ನ ಮಾಡಕ್ಕೆ ರೆಡಿ ಇಲ್ಲ. ಅವ್ರು ಬಿಡ್ತಾ ಇಲ್ಲ. ಈಗ ನಾನು ಬಂದಿರೋದು ಒಂದು ಆಡಿಷನ್‌ಗೆ. ನಾನೇನು ಮಾಡೇ ಮಾಡ್ತೀನಿ ಅಂತ ನಾನು ಹೇಳಿಲ್ಲ. ಮಾಡಲೇಬೇಕು ಅಂತ ಹೇಳಕ್ಕೆ ಅವ್ರಿಗೆ ಯಾವ ಹಕ್ಕೂ ಇಲ್ಲ. ನಾನು ಬಂದಿರೋದು ಒಂದು ಆಡಿಷನ್‌ಗೆ. ನಾನು ಮಾಡಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಡಬೇಕು. ಅವ್ರು ಬಿಡ್ತಾನೇ ಇಲ್ಲ. ಆ್ಯಂಡ್ ಅದಾದ್ಮೇಲೆ ಅವ್ರಿಗೆ ಯಾವುದೋ ಒಂದು ಕಾಲ್ ಬಂತು. ಕಾಲ್ ಬಂದು ಅವರು ಹಾಂ ಬಂದೇ ಇರಿ, ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ರು. ಬ್ಯಾಗ್ ಎತ್ಕೊಂಡು ನಮ್ಮ ಅಮ್ಮನ್ನು ಎಳ್ಕೊಂಡು ಓಡಿದ್ದೆ ಅಷ್ಟೇ. ವಾಪಸ್ ತಿರುಗೂ ನೋಡಿಲ್ಲ. ಆ ಥರ ಆಯಿತು. ಆ್ಯಂಡ್ ನಮ್ಮಮ್ಮ ಯಾಕೆ ಏನಾಯಿತು ಏನಾಯಿತು ಅಂತ ಕೇಳ್ತಾ ಇದ್ರೆ ನನಗೆ ಅದು ಹೇಳೋಕ್ಕೂ ನನಗೆ ಅಂದರೆ ಬಾಯಿಗೆ ಬರ್ತಾ ಇಲ್ಲ. ಹಿಂಗಾಯಿತು ಅಂತ. ಆಮೇಲೆ ಮನೆಗೆ ಬಂದು ಫುಲ್ಲು ಗೋಳಾಡ್ಕೊಂಡು ಹಣೆ ಹಣೆ ಚಚ್ಕೊಂಡು ನಾನು ಹೋಗಲ್ಲ ಇನ್ನು ಮುಗೀತು ನಂದು ಇಂಡಸ್ಟ್ರಿಗೆ ನಾನು ಮತ್ತೆ ಕಾಲಿಡಲ್ಲ ಅಂತ ಹೇಳಿ ಒಂದಷ್ಟು ಅತ್ತು ಅಲ್ಲಿಗೆ ದೊಡ್ಡ ನಮಸ್ಕಾರನಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮಮ್ಮ ಅವರಿಗೆಲ್ಲ ಫೋನ್ ಮಾಡಿ ಬೈದು ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲ ಒಂದಷ್ಟು ಮಾತಾಡಿ ಆ ಥರ ಎಲ್ಲ ಮಾಡಿದ್ರು. ಆ್ಯಂಡ್ ನಾವು ಎಲ್ಲ ಕಂಪ್ಲೇಂಟ್ ಕೊಡೋಕ್ಕೆಲ್ಲ ರೆಡಿ ಇದ್ವಿ. ಬಟ್ ಅದಾದಮೇಲೆ ಒಬ್ಬರು ಅವ್ರು ಯಾರು ಏನು ಅಂತ ಗೊತ್ತಿಲ್ಲ, ಅಂದರೆ ನೆನಪಿಲ್ಲ ನನಗೆ. ಅವ್ರು ಕಾಲ್ ಮಾಡಿಬಿಟ್ಟು ನೋಡಿ ಇವಾಗ ನೀವು ಕೇಸ್ ಎಲ್ಲ ಹಾಕಿದ್ರೆ ನಿಮಗೆ ಅದನ್ನು ಮುಂದುವರ್ಸೋಕ್ಕೆ ನಿಮ್ಮ ಹತ್ರ ಅಮೌಂಟ್ ಇದೆಯಾ ಅಂತ ಕೇಳಿದ್ರು. ನಮ್ಮ ಹತ್ರ ಅವಾಗ ಏನೂ ಇರಲಿಲ್ಲ. ಇಲ್ಲ ಸರ್ ಆ ಥರ ಏನೂ ಇಲ್ಲ, ಅಮೌಂಟ್ ಎಲ್ಲ ಬೇಕಾಗತ್ತಾ ಅದಕ್ಕೆ ಅಂತ ಎಲ್ಲ ಕೇಳಿದೆ. ಹೌದು ಅಮೌಂಟ್ ಬೇಕೇ ಬೇಕು. ಇವಾಗ ಯಾರೇ ಲಾಯರ್ಸ್ ಆಗಲಿ ಸುಮ್ಮನೆ ಬಂದ್ಬಿಟ್ಟು ನಿಮ್ಗೆ ಯಾಕೆ ಕೆಲಸ ಮಾಡಿ ಕೊಡ್ತಾರೆ? ಆಬ್ವಿಯಸ್ಲಿ ಅಮೌಂಟ್ ಬೇಕೇ ಬೇಕು. ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರು. ಇಲ್ಲ ಸರ್ ಅಂತ ಅಂದರೆ, ನೋಡಿ ಇವಾಗ ನೀವು ಇಂಡಸ್ಟ್ರಿಗೆ ಇವಾಗಿನ್ನೂ ಕಾಲಿಟ್ಟಿದ್ದೀರಾ. ದೊಡ್ಡ ದೊಡ್ಡ ಜನರಿರ್ತಾರೆ. ನಿಮ್ಮ ಲೈಫು ಅಂದರೆ ಇನ್ನೂ ಸ್ಟೇಬಲ್ ಆಗಿಲ್ಲ. ಸೊ ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಿಮಗೆ ಮುಂದುವರಿಸ್ಬೇಕು ಅಂದರೆ ಮುಂದುವರಿಸಿ. ಇಲ್ಲಾಂದರೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳೇನಿದೆ ಅದನ್ನ ನೋಡಿಕೊಂಡು ನಿಮ್ಮ ಪಾಡಿಗೆ ನೀವು ಜೀವನ ಮಾಡಿ ಅಂತ ಹೇಳಿ ಬಿಟ್ಬಿಟ್ರು. ಆ್ಯಂಡ್ ಅದು ಬಿಡಕ್ಕೆ ನನಗಿಷ್ಟ ಇಲ್ಲ. ಬಟ್ ಬಿಡಲೇಬೇಕಾದಂಥ ಪರಿಸ್ಥಿತಿ ಬಿಟ್ಟೆ. ಅದಾದಮೇಲೆ ಒಂದು ಆಡಿಷನ್ಸ್ ಬಂತು. ಆ್ಯಂಡ್ ಆ ಪ್ರಾಜೆಕ್ಟು ಮಾಡ್ತಾ ಇದ್ದೆ ಆವಾಗ. ನಾಯಕಿ ಅಂತ ಆ ಪ್ರಾಜೆಕ್ಟ್ ಉದಯ ಟಿ ವಿನಲ್ಲಿ. ಅದನ್ನು ಮಾಡ್ತಿರ್ಬೇಕಾದ್ರೆ ಒಂದು ಮೈತೋ ಸೀರಿಯಲ್ಲೇ ಅದೂ ಕೂಡ. ಮೈತೋ ಹಂಗಂತ ಸಿನಿಮಾ ಮೈತೋ ಸಿನಿಮಾ ಅದು. ಮೈತೋ ಸಿನಿಮಾಗೆ ಆಡಿಷನ್ಸ್ ನಡೀತಾ ಇದೆ ಅಂತ ಹೇಳಿ ಒಂದು ವಾಟ್ಸಪ್ಪಲ್ಲಿ ಬಂತು. ನನಗೆ ಮೈತೋ ಸೀರಿಯಲ್ಸು ಮೈತೋ ಸಿನಿಮಾಸ್ ಎಲ್ಲ ಮಾಡಬೇಕು ಅಂದರೆ ತುಂಬ ಇಷ್ಟ. ಪೌರಾಣಿಕ ತುಂಬ ಇಷ್ಟ. ಏಕೆಂದರೆ ಅದರಲ್ಲಿ ನಾನಾಗಿರ್ತೀನಿ. ನನಗೆ ಈ ಬಳೆಗಳು ಜುಮ್ಕಿ ಮತ್ತೊಂದು ಇದೆಲ್ಲ ಹಾಕ್ಕೊಳ್ಳೋಕೆ ಇಷ್ಟನಾ, ಅದರಲ್ಲೂ ಹಾಗೆ ಇರುತ್ತಾ. ಸೊ ನನಗೆ ಅದು ಮಾಡೋದು ತುಂಬಾ ಇಷ್ಟ. ಹಾಗಾಗಿ ನಾನೇನು ಮಾಡಿದೆ, ಆಯಿತು ಇದರಲ್ಲಿ ಏನು ಆ ಥರದ್ದು ಇರಲ್ಲ, ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಅವ್ರಿಗೆ ಆಡಿಷನ್ ಕ್ಲಿಪ್ಪು ಅಂದರೆ ಅವ್ರು ಕಳಿಸಿದ್ದು ಡೈಲಾಗ್ದೆಲ್ಲ ಕ್ಲಿಪ್ಪು ಕಳಿಸ್ದೆ. ಎಲ್ಲ ಆಯಿತು. ಒಂದಿನ ಓಕೆ ಇವಾಗ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು ನೀವು, ಬನ್ನಿ ಒಂದು ಆಡಿಷನ್ ಇದೆ, ಸ್ಕ್ರೀನ್ ಟೆಸ್ಟ್ ಇದೆ ಅಂತ ಹೇಳಿಬಿಟ್ಟು ಕರೆಸಿದ್ರು. ಕರೆಸಿದ್ರೆ ಅಂದರೆ ಕರೆದ್ರು. ನಾನು ಅಮ್ಮ ಇಬ್ಬರು ಹೋಗಬೇಕಾಗಿತ್ತು. ಬಟ್ ಅವತ್ತು ನನ್ನ ತಮ್ಮಂಗೆ ಎಕ್ಸಾಮಿನೇಷನು ಏನೋ ಇದೆ ಅನ್ನೋ ಕಾರಣಕ್ಕೆ ನಮ್ಮಮ್ಮ ಬರೋಕ್ಕಾಗಲಿಲ್ಲ. ನಾನು ಅಪ್ಪ ಹೋದ್ವಿ. ಅವರು ಪದೇ ಪದೇ ಕೇಳ್ತಾ ಇದ್ರು, ಯಾರ್ಯಾರು ಬರ್ತಿದ್ದೀರಾ ಅಂತ ಆಡಿಷನ್ಸ್ಗೆ. ನಾನು ನಮ್ಮಮ್ಮ ಬರ್ತಿದ್ದೀವಿ ಅಂತ ಫಸ್ಟ್ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ಯಾರ್ಯಾರು ಬರ್ತಿದ್ದೀರಾ ಅಂತ ಇನ್ನೊಂದ್ಸಲ ಕೇಳಿದ್ರು. ಸರ್ ಬರ್ತಾ ಇದ್ದೀವಿ, ಆನ್ ದಿ ವೇನಲ್ಲಿ ಇದ್ದೀವಿ ಅಂತ ಹೇಳಿ ಆ ಥರನೇ ಇದು ಮಾಡ್ಕೊಂಡು ನಾನು ಹೋದೆ. ಹೋಗಿ ಅಲ್ಲಿ ಕಾಲ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಕೇಳಿದ್ರು, ಯಾರ್ಯಾರು ಬಂದಿದ್ದೀರಾ ಅಂತ. ನಾನು ನಮ್ಮಪ್ಪ ಬಂದಿದ್ದೀವಿ ಅಂತ ಅಂದರೆ ಮಾರನೇ ಅಂದರೆ ನೆಕ್ಸ್ಟ್ ಕಾಲ್ಗಾಗಲೇ ಅವರು ಕಾಲೇ ಪಿಕ್ ಮಾಡ್ತಾ ಇಲ್ಲ. ನಾನು ಇದೇನಿದು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನಮಗೆ ಸೋಲ್ದೇವ್ನಹಳ್ಳಿ ಅಂದರೆ ಅಲ್ಲಿಂದ ಒಂದು 30-40 ಕಿಲೋಮೀಟರ್ಸ್ ನಾವು ಬೈಕಲ್ಲಿ ಬಂದಿದ್ದು ನಾನು ಅಪ್ಪ. ಅಷ್ಟು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇವ್ರು ನೋಡಿದ್ರೆ ಇವಾಗ ಕಾಲೇ ಇರ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ತುಂಬ ಟೆನ್ಷನ್ ಆಯಿತು. ಆ್ಯಂಡ್ ಅದಾದಮೇಲೆ ಅಲ್ಲಿ ನಿಯರ್ಲಿ ಒಂದು 2.5 ಅವರ್ ಅಲ್ಲೇ ಕಾದ್ವಿ ನಾನು ಅಪ್ಪ. ಆಮೇಲೆ ಅಪ್ಪ ಅಂದರೆ ಆ ಜಾಗನೂ ಹೇಗಿತ್ತು ಅಂದರೆ ಒಂದು ಗೋಡೌನ್ ಇತ್ತು, ಅಲ್ಲಿ ಒಂದು ಸ್ಕೂಲ್ ಇತ್ತು, ನಿರ್ಜನ ಪ್ರದೇಶ. ಹೌದು. ಸುತ್ತಮುತ್ತ ಮನೆ ಅಷ್ಟಾಗೇನೂ ಇರಲಿಲ್ಲ. ಎಲ್ಲೋ ದೂರದಲ್ಲಿ ಒಂದೊಂದು ಮನೆ ಇತ್ತು ಅಷ್ಟೇ. ಅಲ್ಲಿ ಕೂಗಿದ್ರು ಯಾರು ಬರ್ತಾ ಇರಲಿಲ್ಲ. ಆ ಥರ ಒಂದು ಅದು ಲೊಕೇಶನ್ನು, ಗೋಡೌನೇ ಲೊಕೇಶನ್ನು, ಎಕ್ಸಾಕ್ಟ್ ಲೊಕೇಶನ್ನು. ಆಮೇಲೆ ನಮ್ಮಪ್ಪ ಅಲ್ಲಿಂದ ಬೈಕ್ ಕರ್ಕೊಂಡು ಬಂದರು.
ನಿನಗೆ ಯಾರು ಕರೀತಾರೆ, ಯಾರು ಹೇಗಿದ್ದಾರೆ, ಏನು ಅಂತ ನಿನಗೇನು ಗೊತ್ತಿರಲ್ಲ. ಆಡಿಷನ್ ಇದೆ ಅಂತ ಕರೆದ ತಕ್ಷಣ ಅಮ್ಮನ ಕರ್ಕೊಂಡು ಹೊರಟ್ಬಿಡ್ತೀಯ, ಹಂಗೆ ಹಿಂಗೆ ಅಂತ ಬೈಕೊಂಡು ಬಂದರು. ಬೈಕೊಂಡು ಬಂದರೆ, ಇಲ್ಲ ಇತ್ತು ಅಪ್ಪ, ನನಗೆ ಹೇಳಿದ್ರು. ನಾನು ಅದೆಲ್ಲ ತಿಳ್ಕೊಂಡೇನೆ, ಒಂದು ವಾರದ ಮುಂಚೆ ನಾನೆಲ್ಲ ತಿಳ್ಕೊಂಡೇನೆ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾ ಇದ್ದೀನಿ. ಅದಾಗಿ ಅಂದರೆ ಆಡಿಷನ್ನಿಗೆ ನಾನು ಹೋಗಿದ್ನಲ್ಲ, ಆ ಆಡಿಷನ್‌ಗೆ ಹೋದಂಥ ಅಂದರೆ ಕರೆದಿದ್ದಂಥ ವ್ಯಕ್ತಿ ಮುಖ ನನಗೆ ಇವಾಗಲೂ ನೆನಪಿದೆ. ವಾಟ್ಸಾಪ್ ಡಿ.ಪಿಗೆ ಅವ್ರ ಫೇಸ್ ಹಾಕಿದ್ರು. ಆ ಆಡಿಷನ್ ಕೊಟ್ಟ ಒಂದು 2 ದಿನಕ್ಕೇನೆ ನ್ಯೂಸ್ ಚಾನಲಲ್ಲಿ ಆ ವ್ಯಕ್ತಿ ಫೋಟೋ ಬರುತ್ತೆ. ಹ್ಯೂಮನ್ ಟ್ರಾಫಿಕಿಂಗ್ ಇದರಲ್ಲಿ. ಅವತ್ತು ಓಹ್! ಮಿಸ್ ಆಗಿ ನಾನು ನಮ್ಮಮ್ಮ ಇಬ್ರು ಏನಾದರೂ ಹೋಗಿದ್ದಿದ್ರೆ, ಇಬ್ರು ಇವತ್ತು ಇರ್ತಾ ಇರ್ಲಿಲ್ಲ. ಯಾವುದೋ ಬೇರೆ ದೇಶದಲ್ಲೋ ಎಲ್ಲೋ ಇರ್ತಾ ಇದ್ವಿ. ಅಂದ್ರೆ ಹೆಣ್ಮಕ್ಳನ್ನ ಮಾರಾಟ ಮಾಡ್ಬಿಡ್ತಿದ್ರು. ಮಾರಾಟ ಮಾಡುವಂಥ ಒಂದು ದಂಧೆ. ದಂಧೆ ಅವ್ರದ್ದು. ಬಾ ಬಾ ಇದು ಒಳ್ಳೆ ಸಿನಿಮಾ ಸ್ಟೋರಿ ಇದ್ದಂಗಿದೆ ಇದು. ಇದು ಅತಿ ದೊಡ್ಡದು. ಅಂದ್ರೆ ನನ್ನ ಲೈಫಲ್ಲಿ ತುಂಬಾ ಕೆಟ್ಟ ಘಟನೆನಪ್ಪ ಇದು. ಅಂದ್ರೆ ಕೆಟ್ಟ ಘಟನೆ ಇನ್ ದ ಸೆನ್ಸ್ ಇನ್ನೇನ್ ಸಿಕ್ಕಾಕೊಳ್ಬೇಕು ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡಿರೋದು. ಬಟ್ ಇಂಥ ಟೈಮಲ್ಲಿ ಡೆಫಿನೆಟ್ಲಿ ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಆಗಲಿ, ನೀವು ಆರ್ಟಿಸ್ಟ್ಗಳಾಗಬೇಕು ಅಂತ ಆಸೆ ಇದ್ದಾಗ, ಮಾಡ್ಲಿಂಗು ಏನಾದರೂ ಈ ಥರ ನಿಮಗೆ ಆಡಿಷನ್ಸ್ ಕಾಲ್ ಬಂದಾಗ, ಯಾವ್ದಾರ ಮೆಸೇಜಸ್ ವಾಟ್ಸಪ್ಪಲ್ಲಿ ಮೆಸೇಜಸ್ಸು ಯಾರೋ ಕಾಲ್ ಮಾಡಿ ಹಿಂಗೆಲ್ಲ ಹೇಳಿದಾಗ, ದಯವಿಟ್ಟು ವಿಶೇಷವಾಗಿ ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಅಷ್ಟೇ 10 ಸಾರಿ ಚೆಕ್ ಮಾಡಿ. ಲೊಕೇಶನ್ ಕರೆಕ್ಟಾಗಿ ಚೆಕ್ ಮಾಡಿ. ಆ ಲೊಕೇಶನ್ ನಿಜವಾಗ್ಲೂ ನಡೀತಿದೆಯಾ, ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಡಿ. ಅಥವಾ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ, ನಾನು ಒಬ್ಬೊಬ್ಬರೇ ಹೋಗ್ಬಿಡಿ ಅಂತ ನಾನು ಹೇಳಲ್ಲ, ಯಾಕಂದರೆ ಹೆಣ್ಮಕ್ಳು ಸ್ಟ್ರಾಂಗು, ಓಡಾಡಬೇಕು ಒಬ್ಬೊಬ್ಬರೇ. ಆದರೆ ಇಂಥ ಟೈಮ್ಗಳೆಲ್ಲ ತುಂಬಾ ಹುಷಾರಾಗಿರಿ. ಹೆಣ್ಮಕ್ಳ ವಿಚಾರವಾಗಿ ಯಾರಾದ್ರು ಒಂದು ಸ್ವಲ್ಪ ಮಿಸ್ಬಿಹೇವ್ ಮಾಡಿದ್ರು ದಯವಿಟ್ಟು ಭಯ ಪಡಬೇಡಿ. ಮಹಿಳಾ ಸಹಾಯವಾಣಿಗಳಿರುತ್ತೆ, ಹೌದು. ನೀವು ಸಹಾಯ ತೊಗೊಬೋದು. ತುಂಬ ತೊಂದರೆ ಆದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ಬೋದು. ಮತ್ತು ಈ ಥರ ಎಲ್ಲ ಭಯ ಇಡಿಸ್ತಾರಲ್ಲ, ಹೌದು. ಕೇಸು ಲಾಯರು ಅಂತೆಲ್ಲ, ಸರ್ಕಾರದಿಂದನೇ ಲಾಯರ್ನ ನೇಮಿಸ್ತಾರೆ ಗೊತ್ತಾ. ಹೌದು. ಆ್ಯಂಡ್ ಪೊಲೀಸ್ ಇಲಾಖೆ, ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಖಂಡಿತ ಸಹಾಯ ಮಾಡ್ತಾರೆ. ಈ ಸಿನಿಮಾಗಳಲ್ಲೆಲ್ಲ ಪಾಪ ಪೊಲೀಸವ್ರನ್ನ ಕೆಟ್ಟೋರ್ ಥರ ತೋರಿಸಿ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೋ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಯಾರೋ ಒಬ್ಬರೋ ಇಬ್ಬರು ತಪ್ಪು ಮಾಡಿಬಿಟ್ರೆ ನೀವು ಅದನ್ನು ಮೊಬೈಲಲ್ಲಿ ವಿಡಿಯೋ ಮಾಡಿ ದೊಡ್ಡದಾಗಿ ಮಾತಾಡ್ತಿರಲ್ಲ. ಎಷ್ಟೋ ಜನ ಒಳ್ಳೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಯಾಕೆ ಮಾತಾಡಲ್ಲ? ಯಾವುದೋ ಒಂದು ಕೆಟ್ಟ ಅನುಭವ ಆದ ತಕ್ಷಣ ಅದನ್ನು ದೊಡ್ಡದಾಗಿ ವೈಭೀಕರಿಸ್ತಾರಲ್ಲ. ಹೆಣ್ಮಕ್ಳೇ ಆಗಲಿ ದಯವಿಟ್ಟು ಭಯ ಪಡಬೇಡಿ. ಎಸ್ಪೆಷಲಿ ಯಾರಾದರೂ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ರೆ ದಯವಿಟ್ಟು ಆ್ಯಕ್ಷನ್ ತೊಗೊಳ್ಳಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಅವಾಗಂತೂ ನನ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಈ ಲಾಯರು, ಪೊಲೀಸ್ ಇದೆಲ್ಲ ದುಡ್ಡು ಕೊಟ್ಟರೆ ಮಾತ್ರ ಇದೆಲ್ಲ ಅಂತ ನಾನು ಅಂದ್ಕೊಂಡಿತ್ತು. ಬಟ್ ಈ ಟೈಮಲ್ಲಿ ಎಲ್ಲ ಸೌಕರ್ಯಗಳು ಇದೆ. ಆ್ಯಂಡ್ ಜೊತೆಗೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ನೇ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ನೇ ಆಗಲಿ, ನಿಮ್ಮ ಅಣ್ಣ ತಮ್ಮಂದ್ರನ್ನೇ ಆಗಲಿ ದಯವಿಟ್ಟು ಕರ್ಕೊಂಡು ಹೋಗಿ. ಸರ್ ಹೇಳಿದ ಹಾಗೆ ಆ ಥರದ್ದು ಯಾವುದೇ ನಿಮಗೆ ಅಂದರೆ ಈ ಥರದ್ದು ಕೆಲವೊಂದು ಘಟನೆಗಳು ಯಾವುದಾದ್ರೂ ಆದಲ್ಲಿ ದಯವಿಟ್ಟು ಪೊಲೀಸ್ಗಾಗಲಿ, ಅಂದರೆ ನಿಮ್ಮ ಹತ್ತಿರ ಇರೋ ಯಾರಿಗಾದ್ರೂ ನೀವು ತಕ್ಷಣ ಇನ್ಫಾರ್ಮ್ ಮಾಡಿ, ಅವ್ರು ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ.